ರಂಭಾ ಶಂಕರಾಚಾರ್ಯ ಮಧ್ಯಮಾನ್ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಸದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥರ ದಿವ್ಯ ಪಾತಕನ್ಮಗಳ ಜ್ಞಾನಮಣಿಗಳು ಹಾಗೂ ತಮ್ಮೆಲ್ಲರ ಶುದ್ಧವಾದ ಬುದ್ಧಿಯಲ್ಲಿ ಸರ್ವ ಸಾಕ್ಷಿಕನಾದ ಪರಾತ್ಪರ ಶಿವನಿಗೆ ವಂದಿಸುತ್ತ ಇವತ್ತಿನ 2ನೇ ಹಂತದ ಪ್ರವಚನ ಕಾರ್ಯಕ್ರಮದಲ್ಲಿ ನಾವು ನೀವು ಪ್ರವೇಶ ಆಗೋಣ. ಇಲ್ಲಿಯವರೆಗೆ ಯಾವ 25ನೇ ಶ್ಲೋಕವನ್ನು ಕುರಿತು ಇವುಗಳು ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಪರಮಾತ್ಮನ ಸ್ವರೂಪವನ್ನ ಅರ್ಥಾತ್ ಯೋಗ ಮಾಯೆಯಿಂದ ಆವೃತವಾದಂತ ನಾನು ಎಲ್ಲರಿಗೂ ಪ್ರತ್ಯಕ್ಷ ಆಗೋದಿಲ್ಲ, ಆದ್ರಿಂದ ಈ 3 ಜನರು ಏನದಾರಲ್ಲ ಅಜ್ಞರು ಅಂಥವರು ನಾನು ಅಜನು ಅಂತ ಸಾವು ಹುಟ್ಟುಗಳಿಲ್ಲದಂತ ನನ್ನ ಅವ್ಯನು ನಾಶ ರಹಿತನಾದಂತ ನನ್ನನ್ನ ಅವರು ಎಂದೂ ಅರಿಯರು, ಅವ್ರು ಸಾಧ್ಯನೇ ಇಲ್ಲ ಕಾಣ್ಲಿಕ್ಕೆ. ಯಾಕ ಮೂಢರದಾರ. ಅವ್ರು ಏನ್ ಮಾಡ್ತಾರ, ಅವರ ಬುದ್ಧಿ ಪರಿಚ್ಛಿನ್ನದಿಂದ ಕೂಡಿದ್ರಿಂದ ಅಲ್ಪವಾದಂತ ಬುದ್ಧಿ ನಿರಾಕಾರವಾದಂತ ಸ್ವರೂಪವನ್ನು ಗ್ರಹಿಸಲಾರದೆ ಮೂರ್ತ ಸ್ವರೂಪದಲ್ಲಿ ಅವ್ರ ಬುದ್ಧಿ ಓಡಾಡ್ತಿರ್ತದೆ. ಆದ್ರಿಂದ ಅಷ್ಟನ್ನೇ ಅವರು ಗ್ರಹಿಸಿ ಸಗುಣ ಸಾಕಾರವಾದಂತ ಮೂರ್ತ ಸ್ವರೂಪವಾದಂತ ದೇವತೆಗಳನ್ನ 33 ಕೋಟಿ ದೇವತೆಗಳನ್ನ ಕಲ್ಪಿಸಿದಾರಲ್ಲ, ಯಾವುದಾದ್ರೂ ಒಂದು ತಮ್ಮ ಬೇಕಾದಂತ ಇಷ್ಟ ದೇವರನ್ನ ಕಲ್ಪಿಸಿ ಅದರಲ್ಲಿಯೇ ಅವರ ಬುದ್ಧಿ ತಮ್ಮ ಇಷ್ಟಾರ್ಥವನ್ನ ಸಾಧಿಸಿಕೊಂಡು ತೃಪ್ತರಾಗ್ತಾರೆ. ನಿರ್ಗುಣ ನಿರಾಕಾರವಾದಂತ ಪರಬ್ರಹ್ಮನ್ನ ಹೆಂಗ ಅರಿತಾರ ವಿವೇಕಿಗಳು? ಸಾಧ್ಯವೇ ಇಲ್ಲ. ಇಲ್ಲಿವರೆಗೆ ಅದನ್ನ ಸವಿಸ್ತಾರವಾಗಿ ಯಾವ ಉಪಾಸಕರದಾರಲ್ಲ, ಇನ್ನೊಂದು ಸ್ವಲ್ಪ ಮೇಲೆ ಹೋದ್ರೆ ಆಯಾ ಉಪಾಸಕರು ವಿಷ್ಣು, ಗಣೇಶ, ಆಯಾ ಪುರಾಣಗಳಲ್ಲಿ ಏನೇನು ದೇವತೆಗಳು ಬರ್ತಾರಲ್ಲ ಅವರು ತಾವು ಗುರುತಿಸಿಕೊಂಡಂತ ಆರಾಧ್ಯ ದೇವನ್ನ ಇಷ್ಟ ದೇವ್ರನ್ನ ಅವನೇ ನಿರ್ಗುಣ ನಿರಾಕಾರ ಅಂತ ತಿಳ್ಕೊಂಡು ಉಳಿದ ಅನ್ಯ ದೇವತೆಗಳನ್ನ ಅವುಗಳನ್ನ ಕೆಳಗೆ ತಂದು ಅವೆಲ್ಲ ದೇವತೆಗಳನ್ನ ತಿಳ್ಕೊಂಡು ಉಪಾಸನ ಮಾಡಿ ಫಲಗಳನ್ನು ಪಡಿತಾರೆ. ಅವರಿಗೆ ತಾವು ಕಂಡಂತ ಇಷ್ಟ ದೇವರೇ ನಿರ್ಗುಣ ನಿರಾಕಾರವಾದಂತ ಪರಮಾತ್ಮ, ಉಳಿದ ದೇವತೆಗಳು ಅನ್ಯ ದೇವತೆಗಳು ಅಮುಖ್ಯವಾದಂತವರು. ಹೀಗೆ ಅನೇಕ ವಿಚಾರಗಳನ್ನು ಇಲ್ಲಿವರೆಗೆ ಹೇಳ್ತಾ ನಮ್ಮ ಬುದ್ಧಿಯನ್ನ ಪರಿಚ್ಛಿನ್ನತೆಯಿಂದ ಕೂಡಿದಂತ ನಮ್ಮ ಬುದ್ಧಿಯನ್ನ ಮೂರ್ತ ಸ್ವರೂಪದಲ್ಲಿರುವಂತ ನಮ್ಮ ಬುದ್ಧಿಯನ್ನು ಬಿಡಿಸಿ ಅಮೂರ್ತವಾದಂತ ನಿರ್ಗುಣ ನಿರಾಕಾರವಾದಂತ ನಮ್ಮ ಸ್ವರೂಪದಲ್ಲಿ ನೆಲೆಯಾಗಿ ನೆಲೆಯಲ್ಲಿ ಅನ್ನುವಂತ ಒಂದು ಕರುಣಾಭಾವದಿಂದ ಗುರುಗಳು ಅನೇಕ ಯುಕ್ತಿಗಳನ್ನ ಇಲ್ಲಿವರೆಗೆ ನಮಗೆ ದಯಪಾಲಿಸಿ ನಮ್ಮ ಬುದ್ಧಿಯನ್ನ ಸ್ವರೂಪದಲ್ಲಿ ನೆಲೆಗೊಳಿಸ್ತಕ್ಕಂತ ಒಂದು ಸ್ಥಿತಿಯನ್ನ ಉಂಟು ಮಾಡಿದ್ದಾರೆ. ಯಾಕೆಂದ್ರೆ ಗುರುಗಳು ಬಹಳ ಕರುಣಾಶಾಲಿಗಳು. ನಮ್ಮನ್ನು ಯಾವ್ದಾರ ರೂಪದಿಂದ ಬೈ ಎನಿವೇ ನಮ್ಮನ್ನು ಗುರಿಗೆ ತಲುಪಿಸ್ತಕ್ಕಂತ ಕರ್ತವ್ಯ ಹೇಗಾದರೂ ಮಾಡಿ ಅವರು ತಮ್ಮಲ್ಲಿ ಒಂದು ಮಾಡ್ಕೋತಾ ಇದ್ದಾರೆ. ತಮ್ಮ ಸ್ವರೂಪವನ್ನ ನಮಗೆ ದಾರಿ ಎರೆದು ನೀಡಿ ತಮ್ಮಲ್ಲಿಯೇ ಒಂದು ಮಾಡ್ಕೋತಾ ಇದ್ದಾರೆ. ಹಾಗೆ ಇಲ್ಲಿವರೆಗೆ ನಮ್ಮನ್ನ ಸಗುಣದಿಂದ ಹಿಡಿತದಿಂದ ತಪ್ಪಿಸಿ, ಆ ಮೊಸಳೆ ಬಾಯಿಂದ ತಪ್ಪಿಸಿ, ಯಾಕಂದ್ರೆ ಅದು ಜನನ ಮರಣಗಳಿಂದ ರೂಪದಿಂದ ಕೂಡಿದಂತಹದ್ದು. ವಿವೇಕಗಳು ಅದರಲ್ಲಿ ರಮಮಾಣ ಆಗಿರ್ತಾರೆ. ಆದ್ರೆ ವಿವೇಕಗಳಾದಂತ ನಮ್ಮನ್ನ ನಮ್ಮ ಬುದ್ಧಿಯು ಕೂಡ ಅದರಲ್ಲಿ ರಮಮಾಣ ಆಗಬಾರದು ಅನ್ನುವಂತ ಸದುದ್ದೇಶದಿಂದ ನಮ್ಮನ್ನ ಶ್ರೇಷ್ಠವಾದಂತ ಪರಾಪ್ರಕೃತಿ ಪರದಲ್ಲಿಯೇ ನಮ್ಮ ಬುದ್ಧಿಯನ್ನ ನಿಲ್ಲಿಸಿ ಒಂದು ಪೂರ್ಣ ಸ್ವರೂಪವಾದಂತ ತಮ್ಮ ಸ್ಥಿತಿಯನ್ನ ನಮಗೆ ನೀಡ್ತಾ ಇದ್ದಾರೆ. ಆ ಪ್ರಕಾರವಾಗಿ ಈಗ ಅದನ್ನೇ ಮುಂದುವರೆಸ್ತಾ 25ನೇ ಶ್ಲೋಕಕ್ಕೆ ಬಂದಿದ್ದಾರೆ. 25ನೇ ಶ್ಲೋಕದಲ್ಲಿ
ಗುರುಗಳು ಏನ್ ಹೇಳ್ತಾರೆ ನೋಡೋಣ. 25ರಲ್ಲಿ ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋ ಅಯಂ ನಾಭಿಜಾನಾತಿ ಲೋಕೋ ಮವ್ಯಜವ್ಯಯಂ ಲೋಕಂ ಅಜಂ ಅವ್ಯಯಂ. ಈ ಪ್ರಕಾರವಾಗಿ 25ನೇ ಶ್ಲೋಕದಲ್ಲಿ ಗುರುಗಳು ಏನ್ ಹೇಳ್ತಾರೆ ಅಂದರೆ, ನಾನು ಸರ್ವಸ್ಯ ಅಹಂ, ಸರ್ವಲೋಕಕ್ಕೆ ನಾನು ನ ಪ್ರಕಾಶ, ಈ ಲೋಕ ಜನರಿಗೆ ಅಜ್ಞರಿಗೆ ನ ಪ್ರಕಾಶ, ಸ್ವರೂಪತಃ ನಾನು ಪ್ರತ್ಯಕ್ಷ ಅಲ್ಲ. ಯಾಕೆ? ಯೋಗ ಮಾಯಾ ಸಾಮೃತ, ಯೋಗ ಮಾಯಾ ಸಮಾವೃತ, ಯೋಗ ಮಾಯೆಯಿಂದ ಆವೃತವಾದಂತ ನನ್ನ ಸ್ವರೂಪವನ್ನ ಅವರಿಗೆ ಪ್ರತ್ಯಕ್ಷ ಆಗುವುದಿಲ್ಲ. ನನ್ನ ಸ್ವರೂಪ ಅವರಿಗೆ ಸರ್ವದಾ ಪ್ರತ್ಯಕ್ಷ ಆಗುವುದಿಲ್ಲ. ಯಾಕೆ? ಯೋಗ ಮಾಯೆ ಆವೃತ ಆಗಿದ್ದಾರೆ. ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಯಾಕೆಂದ್ರೆ ಅವರು ಪ್ರಕೃತಿ ವಿಲಾಸದ ಸೌಂದರ್ಯಕ್ಕೆ ಮರಳಾಗಿದ್ದಾರೆ. ಅವರಿಗೆ ಅಲ್ಪವಾದಂತ ಫಲಗಳಲ್ಲಿ ಇಚ್ಛೆ ಇದೆ. ಆದ್ದರಿಂದ ಯೋಗ ಮಾಯೆ ಅನ್ನುವಂಥದ್ದು ಅವ್ರನ್ನ ಆವೃತ್ತ ಮಾಡಿದೆ. ಅಯಂ ಮೂಢ ಲೋಕ, ಈ ಮೂಢವಾದಂತ ಲೋಕವು ಅಜಂ ಅವ್ಯಯಂ, ಜನನ ಮರಣರಹಿತವಾದಂತ ಅವ್ಯಯವಾದಂತ ಅವ್ಯಕ್ತವಾದಂತ ನನ್ನ ಪ್ರಕೃತಿಯನ್ನ ಮಾಂ ನನ್ನನ್ನು ನ ಅಭಿಜಾನಾತಿ, ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಗುರುಗಳು ಏನ್ ಹೇಳ್ತಾರೆ, ನಾನು ಅಜ ಮತ್ತು ಅವ್ಯಯ ಇದ್ದೇನೆ, ಈ ಎಲ್ಲ ದೇಹಗಳಲ್ಲಿ ಅಂತರ್ಯಾಮಿಯಾಗಿ ವ್ಯಾಪಿಸಿದ್ದೀನಿ. ಈ ಮೂಢ ಜನರು ಏನ್ ಮಾಡ್ಯಾರ, ಪ್ರಕೃತಿಯ ಒಂದು ಸೌಂದರ್ಯಕ್ಕೆ ಮರಳಾಗಿ ನನ್ನನ್ನ ಮರೆತು ಆ ಯಾವ ಅಪರಾ ಪ್ರಕೃತಿಯಲ್ಲಿ, ಆ ಯಾವ ಅಭ್ಯುದಯವಾದಂತಹ ಪ್ರಕೃತಿಯಲ್ಲಿ ಮನಸ್ಸುಳ್ಳವರಾಗಿದ್ದಾರೆ. ಅದಕ್ಕ ಆ ಲೋಕವು ಏನ್ ಮಾಡೈತಿ, ನನ್ನ ಸ್ವರೂಪವನ್ನ ತಿಳಿಯಲಾರದೆ ಅದ್ ಹೆಂಗ್ ನೋಡ್ತದ, ನನ್ನನ್ನ ವಿನಿರ್ಮಲವಾದ ಅನಾಚ್ಛಾದ್ಯವಾದ ಮತಿಯಿಂದ ಮಾತ್ರ ನನ್ನನ್ನ ಗ್ರಹಿಸಲು ಸಾಧ್ಯ ಅನ್ನುವಂಥದ್ದು ಹೇಳಿದರು. ಅದನ್ನ ಗುರುಗಳು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನ ನಾವು ನೀವು ನೋಡುವ. Veiled by my yoga maya, I am not evident to all. Being deluded, this world does not know me, who is a birthless and deathless. ಇಲ್ಲಿ ಯೋಗ ಮಾಯೆಯಿಂದ ಆವೃತವಾದಂತ ಯಾವ ಬದ್ಧ ಇದ್ದಂತ ಜನರು, ಮೂಢ ಜನರು, ಅವಿವೇಕಿಗಳು, ಅವರಿಗೆ ಐ ಆಮ್ ನಾಟ್ ಎವಿಡೆಂಟ್ ಟು ಆಲ್, ಎಲ್ಲರಿಗೂ ನಾನು ಪ್ರತ್ಯಕ್ಷನಲ್ಲ. Being deluded, this world does not know me, who is birthless and deathless. ಜನನ ಮರಣವಿಲ್ಲದಂತ ನನ್ನ ಸ್ವರೂಪವನ್ನ ಈ ವರ್ಲ್ಡದಲ್ಲಿ, ಈ ಜಗತ್ತಿನ ವಿಷಯಾದಿಗಳಲ್ಲಿ ಪ್ರವೃತ್ತಿಯಾದಂತ ಜನರು ನನ್ನನ್ನು ಹೇಗೆ ಬಲ್ಲರು? ವರ್ಲ್ಡ್ ಡಸ್ ನಾಟ್ ನೋ. ವರ್ಲ್ಡ್ ಅಂದ್ರೆ ಎಲ್ಲ ವಿಷಯದಿಂದ ಆವೃತವಾದವರು, ವಿಷಯಾಸಕ್ತಿ ಉಳ್ಳವರು, ಮೂಢ ಜನರು. So in this previous verse, Krishna said, Krishna has got higher nature. What is that? Consciousness. And it is ever evident. ಹೆಂಗದಾನ ಹಿಂದಿನ ಒಂದು ಶ್ಲೋಕದಲ್ಲಿ ನೋಡ್ತಾ ಬಂದಿವಿ. ಇಲ್ಲಿ ಕೃಷ್ಣ ಅನ್ನುವಂತ ಶಬ್ದ ಯಾರಿಗಿದೆ? ಆ ಭಗವಂತನ ತಿಳ್ಕೋಬೇಕು. ನಿರ್ಗುಣ ನಿರಾಕಾರವಾದಂತ ಪರಮಾತ್ಮನೇ ಕೃಷ್ಣ. ಹಂಗ ಜರ್ ಕಟ್ತಾ ಅವ ಹೇಳಿದ್ರೆ ಭಗವಾನ್ ವಾಚ ಅಂತೇಳಿ ಎಲ್ಲಾ ಕಡೆ ಹೇಳ್ತಾ ಇದ್ದಿಲ್ಲ. ಆ ಭಗವದ್ಗೀತೆ ಇಡೀ ಪುಸ್ತಕವನ್ನು ಹುಡುಕಿ ನೋಡಿದ್ರು ಕೂಡ ಕೃಷ್ಣ ವಾಚ ಅನ್ನುವಂಥದ್ದು ಎಲ್ಲಿಯೂ ಇಲ್ಲ. ಅರ್ಥಾತ್ ಭಗವಂತನೇ ಹೇಳ್ತಾ ಇದ್ದಾನೆ. ಯಾರಿಂದ? ಕೃಷ್ಣ ರೂಪದಿಂದ. ಅದಕ್ಕೆ ಇಲ್ಲಿ ಕೃಷ್ಣ ಅಂದ್ರ ಅರ್ಥ ಅದು ಕಾನ್ಶಿಯಸ್ನೆಸ್ ಸ್ಟೇಟ್, ನಿರ್ಗುಣ ನಿರಾಕಾರವಾದ ಪರಮಾತ್ಮನೇ ಕೃಷ್ಣ. ಅವನು ಹೇಳ್ತಿದ್ದಾನೆ ಸಗುಣ ರೂಪದಿಂದ. ಯಾವ ರೀತಿ ಹೇಳಿದಾನೆ? ಕೃಷ್ಣ ಹ್ಯಾಸ್ ಗಾಟ್ ಹೈಯರ್ ನೇಚರ್. ಅವನ ಸ್ವರೂಪ ಹೆಂಗದ? ಹೆಚ್ಚಿಂದದ, ಮೇಲ್ಮಟ್ಟದ್ದದ, ಅದು ಪರಾ ಪ್ರಕೃತಿ ಅದ. ವಾಟ್ ಈಸ್ ದಟ್ ಕಾನ್ಶಿಯಸ್ನೆಸ್? ಅಂಡ್ ಇಟ್ ಈಸ್ ಎವರ್ ಎವಿಡೆಂಟ್, ಯಾವಾಗ್ಲೂ ಇರುವಂತದ್ದು. ಅವು ಮೂರು ಕಾಲಗಳಲ್ಲಿ ಇರುವಂತದ್ದು, ತ್ರಿಕಾಲ ಅಬಾಧಿತವಾದಂತದ್ದು. ಕೃಷ್ಣ ಹ್ಯಾಸ್ ಗಾಟ್ ಎ ಲವರ್ ನೇಚರ್. ಈ ಕೃಷ್ಣ ಹೇಳ್ತಕ್ಕಂಥವೇನದನ ಪರಾ ಪ್ರಕೃತಿ, ಅಪರಾ ಪ್ರಕೃತಿ ಉಳ್ಳ ಅವನ ಶರೀರವನ್ನು ಧಾರಣ ಮಾಡ್ಕೊಂಡ್ ಬಂದಾನ. ಈ ಕೃಷ್ಣ ಆದ್ರೂ ಕೂಡ, ಅವನ ಶರೀರ ಆದ್ರೂ ಕೂಡ ಅದು ಕೂಡ ಅಪರಾ ಪ್ರಕೃತಿಯದ್ದೇ. ಅವು ಲವರ್ ನೇಚರ್ ಇದ್ದೈತಿ. ವಾಟ್ ಈಸ್ ದ್ಯಾಟ್? ದ ಫಿಸಿಕಲ್ ಬಾಡಿ. ಅದನ್ನು ಅನ್ವಯಿಸಿ ಹೇಳಬೇಕು. ಆ ಕೃಷ್ಣ ಅನ್ನುವಂತವ ಇಲ್ಲಿ ಇಂತಲ್ಲಿ ಹುಟ್ಟಿದ, ಇಂತಲ್ಲಿ ಜೋಪಾನ ಆದ, ಹಿಂಗೆಲ್ಲ ಯಶೋದ ಅವ್ನ್ ಜೋಪಾನ ಮಾಡಿದ್ರೆ ಹಿಂಗೆಲ್ಲ ಏನ್ ಬರ್ತಾವ, ಅವ್ನ ಚರಿತ್ರೆ ಬರ್ತದ.
ಕೃಷ್ಣ ಪರಮಾತ್ಮನ ಶರೀರದ ಲೀಲೆಗಳು ಬರ್ತಾವ ಸಾಕಷ್ಟು. ಅವನ ಅಗ್ಗಲಿ ಕಟ್ ಹಾಕ್ತಾರ, ಇಲ್ಲಿ ಸಿಕ್ಕೋತಾನ, ಹಿಂಗೆಲ್ಲ ಅನೇಕ ರೀತಿಯ ಪವಾಡಗಳು ಜರುಗ್ತಾವ ಶರೀರ ಸಂಬಂಧಪಟ್ಟದ್ದು. ಆ ಶರೀರವೇ ಅವು ಕೃಷ್ಣ ಅಲ್ಲ, ಅದು ಫಿಸಿಕಲ್ ಬಾಡಿ. ಅದು ಅವನು ಹುಟ್ಟಿದ್ದು, ಅವಾಗ ಡೇಟ್ ಆಫ್ ಬರ್ತ್ ಅದ, ಸಾವುನು ಅದ. ಮತ್ ಕೃಷ್ಣ ಸತ್ತಿಲ್ಲೇನು? ಒಂದು ಬಾಣ ಹೊಡಿತಾನ ಬ್ಯಾಟಿಗಾರ ಪಾದಕ್ಕ, ಚಕ್ರವನ್ನು ನೋಡಿ ಪದ್ಮವನ್ನು ನೋಡಿ ಮರಣ ಆಗ್ತದ. ಅವಗೂ ಜನನ ಮರಣಗಳದಾವ. ಆ ಕೃಷ್ಣ ಹೇಳ್ತಾ ಇಲ್ಲ. ಹೈಯರ್ ನೇಚರ್, ಸೂಪರ್ ಕಾನ್ಶಿಯಸ್ನೆಸ್ ಅಂತ ಯಾವ ಸ್ವರೂಪದ ಅದು ಎಲ್ಲರೂ ಅದ. ಆ ಕೃಷ್ಣ ಏನ್ ಹುಟ್ಟಾನ ಅವಂದಷ್ಟ ಅಲ್ಲ, ನಿಮ್ಮದು ನಮ್ಮದು ಬುದ್ಧ ಬಸವ ಎಲ್ಲರ ಸ್ವರೂಪ ಕೂಡ ಎಲ್ಲರದು ಹೈಯರ್ ನೇಚರ್ ಅದ. ಅದೇ ವಿಚ್ ಇಸ್ ಸಬ್ಜೆಕ್ಟ್ ಟು ಅರೈವಲ್ ಅಂಡ್ ಡಿಪಾರ್ಚರ್. ಆ ಕೃಷ್ಣನ ಶರೀರ ಹೋಗುದು ಬರುದು ಮಾಡ್ತದ. ಯಾವ್ದು ಹೋಗುದು ಮಾಡ್ತದ ಅದು ಪರಿಚಿನ್ನದ, ನಾಶವಂತದ, ದೃಶ್ಯರೂಪದ. ಅದಕ್ಕೆ ಎಂಡದ, ಕೊನೆಯದ, ಅಂತವಂತ. ಆದ್ದರಿಂದ ಅದು ಹೋಗುದು ಬರುದು ಮಾಡುವಂತದ್ದು ಪರಿಚಿನ್ನದ. ಆದ್ರೆ ನನ್ನ ಸ್ವರೂಪ ಹೆಂಗದ? ಪ್ರಕೃತಿ ಪರ ಅದ. ಅದು ಹೋಗುದು ಅಲ್ಲ, ಬರೋದು ಅಲ್ಲ, ಆಗುವಂತಕ್ಕಲ್ಲ. ಆದ್ದರಿಂದ ಸಬ್ಜೆಕ್ಟ್ ಆ ಶರೀರಗಳು ಹೋಗುದು ಬರುದು ಮಾಡ್ತಾವ. ಅರೈವಲ್ ಡಿಪಾರ್ಚರ್ಗಳದಾವ, ಗಾಡಿ ಹಂಗ ಹೋಗ್ತಾವ ಬರ್ತಾವ ಹಂಗ. ಹಾಗೆ ಈ ಶರೀರಗಳು ಹೋಗ್ತಾವ ಬರ್ತಾವ. ಹಂಗಲ್ಲ, ಕೃಷ್ಣ ಹೋಗವನು ಅಲ್ಲ, ಬರವನು ಅಲ್ಲ, ಸಾಯವನು ಅಲ್ಲ, ಹುಟ್ಟವನು ಅಲ್ಲ, ಯಾವಾಗ್ಲೂ ಇರುವವ ಅನ್ನುವಂಥದ್ದು ಗಟ್ಟಿ ಆಗ್ಬೇಕು. Now one may have a doubt. If you do not have, we will create that doubt. What is that? If consciousness is ever evident, and if consciousness is the higher nature of the God, how come the people miss the ever evident higher nature? ಒಂದು ಪ್ರಶ್ನೆ ಮಾಡ್ತಾರ. ಏನು ಅದು ಯಾವಾಗಲೂ ಇರುವುದಾದ್ರೆ, ಇಫ್ ಕಾನ್ಶಿಯಸ್ ಈಸ್ ಹೈಯರ್ ನೇಚರ್ ಆಫ್ ಗಾಡ್, ಆ ಪರಮಾತ್ಮನದ್ದು ಆ ಒಂದು ಅರಿವು ಅನ್ನುವಂಥ ದಿನದ ಒಂದು ಶ್ರೇಷ್ಠವಾದಂತಹ ಪ್ರಕೃತಿ ಇದ್ದರೆ, ಹೌ ಕಮ್ ಟು ದಿ ಪೀಪಲ್ ಮಿಸ್ ದ ಎವರ್ ಎವಿಡೆಂಟ್ ಹೈಯರ್ ನೇಚರ್? ಈ ಜನರು ಅದನ್ನ ಕಳ್ಕೋಬಾರ್ದಾಗಿತ್ತಲ್ಲ, ಯಾವಾಗಲೂ ಇರುವಂತದ್ದು. ಅದ್ರ ಕೃಷ್ಣ ಪರಮಾತ್ಮನಲ್ಲಿ ಎತ್ತು, ಆದ್ರೆ ಅದು ಹೋಗ್ತದಲ್ಲ, ಬರ್ತದಲ್ಲ, ಆದ್ರೆ ಅದನ್ನ ಕಳ್ಕೋತೇವಲ್ಲ, ಹಿಂಗೇನು ಅನಿಸ್ತದೇನೋ ಅಂತ ಸಂಶಯ ಆಗ್ತದ. ಅಂಡ್ ಹೌ ಕಮ್ ಪೀಪಲ್ ಆರ್ ರನ್ನಿಂಗ್ ಆಫ್ಟರ್ ದ ಇನ್ಫೀರಿಯರ್ ಲವರ್ ನೇಚರ್? ಮೆಜಾರಿಟಿ ಆಫ್ ಡಿವೋಟೀಸ್ ವಾಂಟ್ ಟು ಹ್ಯಾವ್ ಈಶ್ವರ ದರ್ಶನಂ. ಐ ವಾಂಟ್ ಟು ಸಿ ದ ಲಾರ್ಡ್. ವೆನ್ ದೇ ವಾಂಟ್ ಟು ಸಿ ಗಾಡ್, ದೇ ವಾಂಟ್ ಟು ಸಿ ಇನ್ಫೀರಿಯರ್ ನೇಚರ್ ಆರ್ ಸುಪೀರಿಯರ್ ನೇಚರ್. ಕೆಲವರು ಈಶ್ವರ ದರ್ಶನ ಮಾಡ್ತಾರ, ಯಾವ ಭಗವಂತನ ದರ್ಶನ ಮಾಡ ಹೋಗ್ತಾರ. ಅದು ಆ ನೇಚರ್ ಏನದಲ್ಲ, ಅದು ಪೂರ್ಣ ಸ್ವರೂಪದೇನೋ ಅದ ಪರಿಚಿನ್ನ ಸ್ವರೂಪದನೋ ಅಂತ ಕೇಳಿದ್ರ, ಅದು ಹೋಗುದು ಕೂಡ ಯಾವ ದೇವರಿಗೆ ನೀವು ಎಲ್ಲಿ ಹೋದ್ರು ಕೂಡ ಅವೆಲ್ಲ ದೇವರುಗಳು ಇವೆಲ್ಲ ಪರಿಚಿನ್ನ ಸ್ವರೂಪವೇ. ಓಡ್ತಿರ್ತಾರ ಅವು. ಆ ಯಾವ ಎಲ್ಲಾ ಪ್ರಕೃತಿಗಳದಾವ, ಇನ್ಫೀರಿಯರ್ ಅನ್ನದಾವು, ಎಲ್ಲ ಕೆಳಗಿನ ಮಟ್ಟದ್ದು ಅಪರಾನ ಅದಾವು ಅಂತ ತಿಳ್ಕೊರಿ ನೀವು. ಆ ಈಶ್ವರ ಇರ್ಲಿ, ಈಶ್ವರನು ಕೂಡ ಮಾಯದಲ್ಲಿ, ಅವನು ಕೂಡ ಆ ಯಾವ ಆ ಮಾಯೆಯಲ್ಲಿ ಪ್ರತಿಬಿಂಬಿಸಿದಂತವ. ಯಾವ ಪರಮಾತ್ಮನ ಸನ್ನಿಧಿಲಿರುವಂತ ಮಾಯೆದಲ್ಲ, ಅವನ ಅಸ್ತಿತ್ವವನ್ನು ಪಡ್ಕೊಂಡಂತ ಮಾಯೆಯಲ್ಲಿ ಹುಟ್ಟಿದವ. ಅವನು ಕೂಡ ನಾಶದ. ಹಂಗೆ ಯಾವುದೇ ದೇವರಿದ್ರು ಕೂಡ ಅವ್ರಿಗೆ ನಾಶವಂತದಾವು. ಅವು ಎಲ್ಲವೂ ಕೂಡ ಇನ್ಫೀರಿಯರ್ ಅಂತ ತಿಳ್ಕೊರಿ. ಯಾವುದೇ ಜಗತ್ತಿನಲ್ಲಿರುವಂತ 33 ಕೋಟಿ ಯಾವ ದೇವ್ರದ್ದು ಬ್ರಹ್ಮನಿ ಮೊದಲಾಗೊಂಡು ಇವೇನ್ ನಾವೆಲ್ಲ ಕಾಲ್ಪನಿಕ ದೇವತೆಗಳಲ್ಲ, ಗಣಪತಿ, ಪಾರ್ವತಿ, ವಿಷ್ಣು, ಇವೆಲ್ಲಾ ದೇವತೆಗಳು ಕೂಡ ಇವಾಗ ಕಾಲ್ಪನಿಕವಾದಂತಾವು. ನಾವೆಲ್ಲ ಓಡೋಡಿ ಹೋಗ್ತಿರ್ತೇವಲ್ಲ, ಆ ದೇವ್ರು ಈ ದೇವ್ರಿ ಅಂತವೆಲ್ಲ ಇನ್ಫೀರಿಯರ್ ಅಂತ ತಿಳ್ಕೊಡ್ರಿ. ಯಾವುದು ಶ್ರೇಷ್ಠ ಅಲ್ಲ, ಅವೆಲ್ಲವೂ ಕನಿಷ್ಠವೇ. ಯಾಕಂದ್ರೆ ಮಾಯೆಯಿಂದ ಅವರು ತೆಗೆದವು, ಅವೆಲ್ಲ ಇನ್ಫೀರಿಯರ್ ಅದಾವು. ದೇ ವಾಂಟ್ ಟು ಸಿ ಗಾಡ್, ದೇವ್ರು ನೋಡಕ್ ಹೊಂಡ್ತಾರ. ದೇ ವಾಂಟ್ ಟು ಸಿ ಇನ್ಫೀರಿಯರ್ ನೇಚರ್, ನೋಡಕ್ ಹೋಗ್ತಾರಲ್ಲ. ಅವ್ರು ಏನದಾರ ಅವರೆಲ್ಲ ದೇವತೆಗಳು ಇನ್ಫೀರಿಯರ್ ನೇಚರ್ ಅವ್ರ ಸುಪೀರಿಯರ್ ನೇಚರ್ ಕೇಳ್ತಾರ. ಅವ್ರು ಇನ್ಫೀರಿಯರ್ ನೇಚರ್ ಅವ್ರ ಅದಾರೋ. ನೀವು ಹೋಗು ದೇವತೆಗಳು ಈಶ್ವರನ್ ಹಿಡ್ಕೊಂಡು ಎಲ್ಲಾರು ಬಂದ್ರು, ಏನ್ ಸುಪೀರಿಯರ್ ಅದಾರೋ? ದ ವೆರಿ ಫ್ಯಾಕ್ಟ್ ದೇ ಸೇ ಐ ವಾಂಟ್ ಟು ಸಿ ಗಾಡ್. ಅವ್ರು ಹೇಳ್ತಾರ ನಾ ದೇವ್ರ ನೋಡಕ್ ಹೊಂಟೇನಂತ. ದೇ ಹ್ಯಾವ್ ದ ಫಿಕ್ಸರೈಸೇಷನ್ ಆಫ್ ಆಧಾರಂ ಮಧುರಂ ನಯನಂ ಮಧುರಂ ವಂದನಂ ಮಧುರಂ ಇಟಿಸಿ. ಅಲ್ಲೆಲ್ಲ ಹೋಗಿ ಅವರೆಲ್ಲ ವಂದನಾ ಮಾಡ್ತಾರ, ದೀಡ್ ನಮಸ್ಕಾರ ಹಾಕ್ತಾರ, ದೇವರ ಬಗ್ಗೆ ಗುಣಗಾನ ಮಾಡ್ತಾರ, ಎಲ್ಲಾ ಶ್ಲೋಕಗಳು ಹೇಳ್ತಾರ. ಒನ್ ಲೇಡಿ ಟೋಲ್ಡ್ ಐ ವಾಂಟ್ ಟು ಹ್ಯಾವ್ ದ ರಾಸ ಡ್ಯಾನ್ಸ್.
ವಿತ್ ಕೃಷ್ಣ ಅದೆಲ್ಲ ಪಾರ್ಟ್ ಆಗಿರ್ತಾರ. ನೋಡ್ಬೇಕು ಇಲ್ಲಿ ಎಲ್ಲ ಕೃಷ್ಣನ್ ಪಾತ್ರ ಮಾಡ್ಕೊಂಡು ಎಲ್ಲ ಮೆರವಣಿಗೆ ಮಾಡ್ಕೊಂಡು ಹೋಗ್ತಿರ್ತಾರ. ರಾಸಲೀಲೆಯ ಎಲ್ಲಾ ನೃತ್ಯವನ್ನ ದೃಶ್ಯವನ್ನ ತೋರಿಸ್ತಿರ್ತಾರ. ಹಾಗೆ ಅದಕ್ಕೆ ರಾಸಲೀಲೆಯನ್ನು ನೋಡುವಂತದ್ ನನಗದ ಅನ್ನುವಂಥದ್ದು ಒಬ್ರು ವ್ಯಕ್ತ ಮಾಡಿಸ್ಯಾರ. ದಿಸ್ ಇಸ್ ಮೈ ಡಿಸೈರ್, ದಟ್ ಇಸ್ ಮೈ ಪ್ರೋಗ್ರಾಮ್. ವಾಟ್ ಅಬೌಟ್ ಮೋಕ್ಷ? ಎಲ್ಲ ಏನೇನು ಮಾಡ್ತಾರೋ ಅವೆಲ್ಲ ಮಾಡ್ತಾರ, ಆದ್ರೆ ಮೋಕ್ಷದ ಬಗ್ಗೆ ಏನ್ರ ತೋರ್ಸಾಕ್ ಬರ್ತೈತೆ ಅವ್ರಿಗೆ? ಭಗವಂತನ ಎಲ್ಲಾ ಲೀಲೆಗಳನ್ನ ತೋರಿಸಬಹುದು, ರಾಸಲೀಲೆ ತೋರಿಸಬಹುದು, ಅವನ ಬಾಲ್ಯದಲ್ಲಿರ್ತಕ್ಕಂಥ ಏನೇನು ಘಟನೆಗಳನ್ನ ತೋರಿಸಬಹುದು, ಆ ಪರ್ವತ ಇದ್ದಿ ತೋರಿಸಬಹುದು, ಏನಾದ್ರೂ ಮಾಡ್ಬಹುದು. ಆದರೆ ಆಕಳ ಮಾಯ ಮಾಡಿದ್ ಮಾಡ್ತಲ್ಲ ಅದು ತೋರಿಸಬಹುದು. ಆದರೆ ಮೋಕ್ಷದ ಬಗ್ಗೆ ಇರ್ತಕ್ಕಂಥ ಸ್ವರೂಪ ತೋರ್ಸಾಕ್ ಬರ್ತೈತೇನು? ವಿಶ್ವ ದರ್ಶನ ತೋರ್ಸಾಕ್ ಬರ್ತೈತೇನು? ಇಲ್ಲ, ಎಂದೂ ಸಾಧ್ಯ ಇಲ್ಲ. ಆ ಅರ್ಜುನಿಗೆ ತೋರಿಸಿದ್ರು ಕೂಡ ಅವ ಏನ್ ಮಾಡ್ಯಾನ? ಅವಾಗ ತನ್ನ ದಿವ್ಯ ದೃಷ್ಟಿಯನ್ನು ತೋರಿಸಿ ನನ್ನ ಹಿಂಗದ ನೋಡಪ್ಪ ವಿಶ್ವರೂಪ ಅಂತ ತೋರಿಸದನ ಹೊರತಾಗಿ ಈ ಹನುಮಾನವರಿಗೆ ಆ ದೃಷ್ಟಿ ಇರೋದಿಲ್ಲ. ಅದು ತಾವೇ ಇರುವುದರಿಂದ ಅನ್ಯವಾಯಿಗೆ ಭಾವಿಸಿದರೆ ಅದು ಸಿಗೋದನೇ ಇಲ್ಲ. ಯಾವ ನೋಡ್ಬೇಕಂತಲ್ಲ, ಅದು ತನ್ನ ಸ್ವರೂಪ ಅದ. ಹಾಗೆ ಅವ್ರು ಏನೋ ಒಂದು ಅಲ್ಲಿ ನೋಡ್ಬೇಕಂತ ಪ್ರಯತ್ನ ಮಾಡಿದ್ರು, ಕೃಷ್ಣನ ಲೀಲೆಗಳನ್ನು ನೋಡ್ಕೊಂತ ಮಾಡಿದ್ರು ಕೂಡ ಅದು ಹೊರಗೆ ನೋಡ್ತಾರ ಹೊರತಾಗಿ ತಮ್ಮ ಸ್ವರೂಪದಲ್ಲಿ ಅವರಿಗೆ ದೃಷ್ಟಿ ಎಂದೂ ಆಗುವುದಿಲ್ಲ. ವಾಟ್ ಅಬೌಟ್ ಮೋಕ್ಷ? ಅಂದ್ರೆ ಮೋಕ್ಷದ ಬಗ್ಗೆ ಹೆಂಗ್ ಹೇಳ್ತೀರಿ ನೀವು ಅದನ್ನ? ವಿ ಕ್ಯಾನ್ ಸಿ ದಟ್ ಲೇಟರ್. ಅದನ್ನ ನೋಡೋಣ ಹಿಂದಾಡಿಸ. ಐ ವಾಂಟ್ ಟು ಹ್ಯಾವ್ ಕೋಲಾಟಮ್ ವಿತ್ ಕೃಷ್ಣ. ಸೊ therefore most of the people are interested only in the formed infinite God. ನಮ್ಮಲ್ಲಿ 99% ಮೂರ್ತ ಸ್ವರೂಪದ ದೇವರನ್ನೇ ನೋಡಿ ತೃಪ್ತಿ ಪಡೋದದ, ಅವ್ರ ಹೆಸರಿನಲ್ಲಿ ಕೋಲಾಟ ಮಾಡೋದದ, ಗೀತ ಗಾಯನವನ್ನು ಮಾಡೋದದ, ಮಂತ್ರಾದಿಗಳನ್ನೆಲ್ಲ ಪಠನ ಮಾಡೋದದ. ಇವೆಲ್ಲ ಎಲ್ಲಿ? ಮೂರ್ತ ಸ್ವರೂಪದಲ್ಲಿ. ಆದ್ರೆ ಅಮೂರ್ತವಾದಂತ ಮೋಕ್ಷ ಸ್ವರೂಪವನ್ನ ತಿಳಿಲಿಕ್ಕೆ ಸಾಧ್ಯವೇನು? ಇವೆಲ್ಲವುಗಳಿಂದ ಸಾಧ್ಯವೇ ಇಲ್ಲ. ರಂಜನ ಆಗ್ತದ. ಅವು ನಿರಂಜನ ಸ್ವರೂಪದ ಅಲಕ್ ನಿರಂಜನದ ನಮ್ಮ ಪರಮಾತ್ಮ ಅಲ್ಲಿ ಏನಾದರೂ ಕಾಣಬಹುದನು? ಅದಕ್ಕೆ ಬಾಹ್ಯ ದೃಷ್ಟಿಯುಳ್ಳವರಿಗೆ ಇಲ್ಲಿ ಏನದ ಉದ್ದೇಶ? ಅವನು ಸಿಗುದಿಲ್ಲ ಅಂತ ಹೇಳ್ಬೇಕಾಗೈತಿ ಪರಮಾತ್ಮನಿಗೆ. ಮೂಲ ಉದ್ದೇಶ ನಾವು ತಿಳ್ಕೋಬೇಕು. ಇಂಥ ವಿವೇಕಿಗಳಿಗೆ ಕೃಷ್ಣ ದರ್ಶನ ಹೇಗೆ ಆಗಬೇಕು? ಕೃಷ್ಣ ದರ್ಶನ ಅಂದ್ರೇನ? ಆತ್ಮ ದರ್ಶನ, ಬ್ರಹ್ಮ ದರ್ಶನ, ತನ್ನ ಸ್ವರೂಪವೇ ತಾನಾಗಿ ಉಳಿಯುವುದು. ಅದು ಯಾವಾಗ ಗೊತ್ತಾಗ್ತದ ವಿವೇಕಿಗಳಿಗೆ? ಹೊರಗೆ ರಂಜನೆಗಳಲ್ಲಿ ಕಾಲು ಕಳೀತಾ ಅದರಲ್ಲಿ ಅವರು ತಮ್ಮ ಬುದ್ಧಿಯನ್ನ ಒತ್ತಿ ಇಡ್ತಾರ ಹೊರತಾಗಿ ಸಗುಣದಲ್ಲಿ ನಿರ್ಗುಣ ರೂಪವಾದಂತ ಪರಮಾತ್ಮನಿಗೆ ಅವರ ಬುದ್ಧಿ ಮಟ್ಟ ಹತ್ತುದಿಲ್ಲ. ಯಾರಿಗ ಹತ್ತದ? ಅತಿ ಸೂಕ್ಷ್ಮವಾದಂತ ಬುದ್ಧಿ ಇರಬೇಕು ಅದಕ್ಕೆ. ವಿವೇಕಿಗಳಿಗೆ ಮಾತ್ರ. ಸೂಕ್ಷ್ಮದರ್ಶಿವಿ ಬುದ್ಧಿ ಬಹಳ ಸೂಕ್ಷ್ಮ ಇರಬೇಕಾಗ್ತದ. ವೈ ಡು ಪೀಪಲ್ ವೋಟ್ ಫಾರ್ ದ ಇನ್ಫೀರಿಯರ್ ಒನ್? ಹೌದಾ? ಹಿಂಗೆಲ್ಲ ಪ್ರವೃತ್ತಿ ಯಾಕತ್ತಾರಲ್ಲ, ಇಲ್ಲೇ ಓಟ್ ಯಾಕೆ ಜಾಸ್ತಿ ಬೀಳ್ತಾವ? 99% ಅವ್ರಿಗೆ ಓಟ್ ಅದ, 1% ಪರಮಾತ್ಮಗದ. ಪರಮಾತ್ಮ ಹಿಂದಿನ ಶ್ಲೋಕದಲ್ಲಿ ಹೇಳ್ಯಾನ, ಐ ಹ್ಯಾವ್ ಲೇಡ್ ಟು ಆನ್ ದ ಟೇಬಲ್. 2 ವಸ್ತುಗಳನ್ನು ಇಟ್ಟೇನೆ ನಾನು ಕಿಶದನ್ನು ತೆಗೆದು. ಒಂದು ಪರಾಧ, ಅದು ಶ್ರೇಯಸ್ಸದ. ಇನ್ನೊಂದು ಅಪರಾಧ, ಅದು ಪ್ರೇಯಸ್ಸದ. ಒಂದು ಲೌಕಿಕವಾದಂತ ಸುಖಿಯಾದಂತ ಸುಖ ಸಂಪತ್ತನ್ನು ಕೊಡ್ತದ, ಒಂದು ಮೋಕ್ಷವನ್ನು ಕೊಡ್ತದ. ಯಾವ್ದು ಬೇಕು ಅಂತ ಕೇಳ್ತಾನೆ. ಎರಡರ ಕಿಮ್ಮತ್ ಅಷ್ಟ, ಎರಡರದ ಕಿಮ್ಮತ್ ಅಷ್ಟ ಅದ. ಆದ್ರೆ ನೀವೇನ್ ಮಾಡ್ತೀರಿ? ಅಲ್ಲಿ ಹೊರಗೆ ಯಾವ್ದು ಕಿಮ್ಮತ್? ಬಂಗಾರದ ಕಿಮ್ಮತ್ ಅದ, ಇನ್ನೊಂದು ವಸ್ತು ತಾಮ್ರದ ಅದ, ಅದು ಕಡಿಮೆ ಕಿಮ್ಮತ್ ಅದ ಅಂತ ನಾವು ತಿಳ್ಕೊತೀವಿ. ಇಲ್ಲಿ ಹಂಗಿಲ್ಲ ಕೃಷ್ಣ ಪರಮಾತ್ಮ. ಎರಡೂ ಒಂದ ರೇಟ್ ಇಟ್ಟನವ. ಬೇಕಾದ್ ತಗೋರಿ. ಒಂದ್ ಮಣ್ಣಿನ ಪಾತ್ರೆಗೂ 1 ಲಕ್ಷದ, ಬಂಗಾರ ಪಾತ್ರೆಗೂ 1 ಲಕ್ಷ. ಯಾವ್ದು ಆಯ್ಕೆ ಮಾಡ್ತೀವಿ ನಾವು? ಅವ್ರ ಏನ್ ಮಾಡಕತ್ತಾರಿ? ಅವ್ರು ಮಣ್ಣಿನ ಪಾತ್ರೆ ತಗೊಳಕತ್ತ, ಬಂಗಾರ ಪಾತ್ರೆ ಬಿಟ್ಟ. ಬಂಗಾರ ಅಂದ್ರೆ ಮೋಕ್ಷ. ಏನ್ ಮಾಡೋದಪ್ಪ ಇಂತ ವಿವೇಕ? ಮರಗದನ ಕೃಷ್ಣ ಅಲ್ಲ, ಪ್ರೇಯಸ್ಸನ್ನು ಹುಡುಕೊಂಡು ನಾಶವಂತ ಆದಂತ ಸಂಪತ್ತನ್ನ ಬಯಸಿ ಇವ್ರು ಮತ್ತು ಜನರ ಮಾಡ ರೂಪ ಚಕ್ರದಲ್ಲಿ ತಿರುಗಾಡ್ತಾವಲ್ಲ. ಮುಖ್ಯವಾದಂತದ್ದು ಮೋಕ್ಷ ಹಿಡ್ಕೊಂಡು ಕುಂತೀನಿ, ಯಾರು ಬರೋವಲ್ರಲ್ಲೂ ಅಂತ. ಇದನ್ನ ಆಯ್ಕೆ ಮಾಡೋರು ಯಾರಿಲ್ಲ, ರೇಟ್ ಒಂದೇ ಐತಿ ಅಂತ ಬುದ್ಧಿ ಇಲ್ಲ ಅಂತ ಅರ್ಥ. ಇಲ್ಲಿ ಹೇಳುವಂತ ತಾತ್ಪರ್ಯ ಅಂತ ಸೂಕ್ಷ್ಮವಾದಂತ ವಿವೇಕಯುತವಾದಂತ ಬುದ್ಧಿ ಈ ಅಲ್ಪ ಹನುಮಾನವರಿಗೆ ಏನು ಗೊತ್ತು? ಇವ್ರ ಆಯ್ಕೆಯಲ್ಲಿ ಇವ್ರಿಗೆ ಗೊತ್ತಿಲ್ಲ. ಇನ್ನ ಯಾವ್ದನ್ನ ಆಯ್ಕೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಇಂಥ ಬುದ್ಧಿಹೀನರಿಗೆ ಏನ್ ಹೇಳೋದಪ್ಪ ಅಂತಾನೆ ಕೃಷ್ಣ. ವಾಟ್ ಹ್ಯಾವ್ ಈಶ್ವರ ದರ್ಶನ? ಐ ವಾಂಟ್ ಟು ಸಿ ದ ಲಾರ್ಡ್.
ಅವರೆಲ್ಲ ದೇವ್ರು ನೋಡ್ಬೇಕಂತ ಹೋಗ್ತಾರಲ್ಲ, ಏನ್ ನೋಡ್ತಾರ? ಮೂರ್ತಿ ಸ್ವರೂಪ ನೋಡ್ತಾರ, ತಮ್ಮ ಸ್ವರೂಪವನ್ನು ಮರಿತಾರ. One lady told, I want have to Rasa dance with Krishna. That is my desire. That is my program. What about moksha? Moksha ದೂರ ಉಳಿತು. We can see that later. ಅಲ್ಲಿ ಹೇಳ್ಯಾರಲ್ಲ, ಹೇಳಿರಿ. If the infinite consciousness is always available, ಅದು ಯಾವಾಗ ಸಿಗ್ತದ ಎಲ್ಲ. ಆದ್ರೆ ಒಳಗಿರುವಂತ ಯಾವ ಪರಮಾತ್ಮ ದರ್ಶನ ನಮಗ್ ಯಾವಾಗಲೂ ಅದ. ಈಗ ಸದ್ಯದಲ್ಲಿ ಈಗಲೇ ನಿತ್ಯ ಸಿದ್ಧದ. ಅದೇ ನಾವು ಆಲ್ವೇಸ್ ಅವೈಲೇಬಲ್ 24/7, ಯಾವಾಗಲೂ ನಿತ್ಯ ಸಿದ್ಧವಾದಂತ ನಮ್ಮ ಸ್ವರೂಪ. ಅದು ತೋರಿಸಿದಾಗ ಅವ್ರಿಗೆ ಹೆಂಗ್ ಸಿಗ್ತದ ಹಂಗಲ್ಲ, ನಮಗ್ ಯಾವಾಗಲೂ ಅದಲ್ಲ. ನಮ್ ಶ್ರೇಷ್ಠ ಅವ್ರದು. Why do people vote for the inferior one? ಅವರಿಗೆ ವೋಟ್ ಹಾಕ್ತಾರಲ್ಲ. ಆದ್ರೂ ಕೃಷ್ಣ ಸೇಸ್ ಯೋಗಮಯಂ, ಯೋಗ ಸಮಾವೃತ. ಯಾಕೆಂದರೆ ಯೋಗದ ಮಾಯಿಂದ ಸಮಾವೃತ ಆಗಿದ್ದಾರೆ, ಯೋಗ ಮಾಯಿಂದ ಆವೃತ ಆಗ್ಯಾರೆ. ಆಧಾರವಾದಂತ ಬ್ರಹ್ಮ ಸ್ವರೂಪವನ್ನು ತಿಳ್ಕೊಳ್ಳೋದಿಲ್ಲ. ಅದೇವಾದಂತ ಈ ಯಾವ ಹೊರಗಿನ ಪ್ರಪಂಚ ಅಪರ ಪ್ರಕೃತಿಯಲ್ಲಿ ಬುದ್ಧಿ ಉಳ್ಳವರಾಗ್ಯಾರ. ಆಧಾರವ ಬ್ರಹ್ಮ, ಅದೇ ಮಾಯೆ, ಅದೇವಾದಂತದ್ದ ನಮ್ ಲಕ್ಷ್ಯದ. ಸೊ ಲವರ್ ನೇಚರ್ ಆರ್ ಅಪರ ಪ್ರಕೃತಿ, ದಟ್ ಈಸ್ ಮಟೀರಿಯಲ್ ನೇಚರ್ ಆಫ್ ಗಾಡ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್. ನಮ್ಗೆ ಏನ್ ಆಕರ್ಷಣೆ ಆಗೈತ್ರಿ? ಕೃಷ್ಣ ತನ್ನ ಕಡೆ ಆಕರ್ಷಣೆ ಮಾಡ್ಕೋಬೇಕಂತ ನಮ್ಮ ಯಾವ ಬುದ್ಧಿಯನ್ನ ಚಿತ್ತನ್ನ ತನ್ನ ಕಡೆ ತಗೋಬೇಕು. ನಮ್ಮನ್ನ ಅಜ್ಞಾನವನ್ನ ಅಪಹರಣ ಮಾಡಿ ಜ್ಞಾನವನ್ನ ನೀಡಿ ತನ್ನ ಕಡೆ ಹೇಳ್ಕೋಬೇಕಂತ ಅವಂತಾನ. ತೆರಿಗೆ ಇಳ್ಯಾಕತತಿ, ಕ್ವಾನ ಕೆರಿಗೆ ಇಳ್ಯಾಕತ್ತದ. ನಮಗ ಅಪರಾನ ಬಹಳ ಸುಂದರ ಅನ್ಸತ. ಅದ ಅಟ್ರಾಕ್ಟ್, ಅದ ಆಕರ್ಷಣ ಆಗ್ತದ. ಅಟ್ರಾಕ್ಟಿವ್, ಇಟ್ ಈಸ್ ಎ ಬ್ಯೂಟಿಫುಲ್, ಬಹಳ ಸುಂದರ ಅದ, ಭವ್ಯ ಅದ. ಆಧಾರಂ, ಅದ ಆಧಾರ ಆಗೈತಿ, ಮಧುರಂ ಆಗೈತಿ. ಸೊ ಬ್ಯೂಟಿಫುಲ್ ಶಬ್ದ, ಅಲ್ಲಿರ್ತಕ್ಕಂತ ವಾಕ್ಯಗಳು, ಹಾಡುಗಳು, ಕುರಿತುಗಳು ಎಷ್ಟು ರಮ್ಯದವ್ರಿ. ಆನಂದ ಆನಂದ. ಒನ್ಸ್ ಮೋರ್ ಅಂತೇವ್ ನಾವು. ಏನ್ ಮಾಡ್ತಿರ್ತೇವೆ? ಬ್ಯೂಟಿಫುಲ್ ಶಬ್ದ, ದ ಸೌಂಡ್ ಆಫ್ ದ ಫ್ಲೂಟ್, ಕೊಳಿಲಿನ ನಾದ. ಒಂದ್ ಕೊಳಲು ಓದಾಕತ್ರಿ ಅಂತಂತ ಚಿಗರಿ ಸಹಿತ ನಿಂತು ಬಿಡ್ತಾವಂತ್ರಿ. ಎಷ್ಟ ಚಂಚಲ ಪ್ರಾಣಿ ಅದು. ಸ್ವಲ್ಪ ಸಪ್ಪ ಆದ್ರೂ ಓಡ್ತದ, ಆದ್ರೆ ಕೊಳಲ ಅದಕ್ಕೆ ಮರಳಾಗ್ತದ. ಬ್ಯೂಟಿಫುಲ್ ಸ್ಪರ್ಶ, ಬ್ಯೂಟಿಫುಲ್ ರೂಪಂ, ಬ್ಯೂಟಿಫುಲ್ ರಸ, ಬ್ಯೂಟಿಫುಲ್ ಗಂಧ. ಪ್ರಕೃತಿ ಇಸ್ ಆಲ್ವೇಸ್ ಅಟ್ರಾಕ್ಟಿವ್. ಹೇಳೋದೇ ಬೇಡ, ಅದು ಎಲ್ಲರಿಗೂ ಗೊತ್ತದು. ಈಗೊಂದು ಟಿವಿ ಒಳಗೆ ಹೈತ್ಪ ಅಂದ್ರೆ ಮುಗಿದ ಎಂತ ರೂಪಗಳ್ರಿ ಆಕರ್ಷಣ. ನೋಡ್ಬೇಕನ್ನಿಸ್ತದ, ಅನಸ್ತದ. ಕಣ್ ಉರಿತಾವ, ಕಣ್ಣ ನೀರ್ ಬಂದ್ರು ಬಿಡುದಿಲ್ಲ. ಕಣ್ಣಾಗ ಎಣ್ಣೆ ಹಾಕೊಂಡಾದ್ರು ಕೂಡ ಮತ್ತು ಕೂಡಿರ್ತೀವಿ. ಭಾರ ಆದ್ರೂ ಅಡ್ಡಿ ಇಲ್ಲ, ಸರ್ವತ್ತಾದ್ರೂ ಅಡ್ಡಿ ಇಲ್ಲ. ಅಷ್ಟೊಂದು ಆಕರ್ಷಣೆ ಮಾಡ್ತಾವ. ರೂಪ, ಏನ್ ಹಾಡುಗಳು, ಸಂಗೀತ ಎಟ್ ಕೇಳಿದ್ರು ಸಾಕ ಇಲ್ಲ. ಇನ್ನೊಂದು ಹಚ್ಚು, ಒಂದ್ ಬ್ಯಾಸರಕ್ಕತಿ ಮತ್ತೊಂದು. ಹೀಗೆ ಆ ರೂಪ, ಅಲ್ಲಿರ್ತಕ್ಕಂಥ ಸ್ಪರ್ಶ, ಏನ್ ಹಿತ ರುಚಿ. ಹಿತ ಅಲ್ಲ, ರುಚಿ ಎಲ್ಲವೂ ರುಚಿ, ಹಿತವಾದದ್ದನ್ನ ಮರಿತೇವಿ ಅಂದ್ರೇನ. ಅಂಡ್ ದೇರ್ ಫಾರ್ ಎ ಪರ್ಸನ್ ಬಿಕಮ್ಸ್ ಎಕ್ಸ್ಟ್ರಾವರ್ಟ್. ಆ ಬುದ್ಧಿ ಏನಾಗ್ತದ? ಮತ್ತಷ್ಟು ಹೊರಗ ಓಡ್ತದ. ಅದಕ್ಕ ಆತ್ಮಾನಂದ್ರ ಜಾತಿರನ್ನ ಬಂದ್ ಮಾಡಿಸ್ಬಿಟ್ರು. ಮುರ್ರಿ ಅದನ್ನ ತೀರ. ಇದು ಬರ್ಷನ್ ಅನಿಸ್ತದಲ್ಲ ನಮ್ಗೀಗ. ಹುಡುಕಲ್ ಕಟ್ಟಿ ಒಳಗ ಆದ ಘಟನೆ. ತೀರ್ ಹೇಳ್ತಿದ್ರು, ಸಾವಿರಾರು ಗಂಟೆ ಜನ ಸುತ್ತು ಕಡೆ ಹಲವಾರು ನೂರಾರು ಹಳ್ಳಿಗಳಿಂದ ಬರ್ತಿದ್ರಲ್ಲಿ. ದೊಡ್ಡ ಜಾತ್ರೆ. ಅಂತ ಜಾತ್ರೆಯನ್ನ ಬಂದ್ ಮಾಡಿಸಿ, ನಾ ಬೇಕು, ರಾಮ್ ಬೇಕು, ಕಾಮ್ ಬೇಕು. ಕಾಮ್ ಬೇಕಾಗಿತ್ತಂದ್ರೆ ಜಾತ್ರೆ ಮಾಡಿ, ರಾಮ್ ಬೇಕಾಗಿತ್ತಂದ್ರೆ ಇಲ್ಲಿ ಆಶ್ರಮ ಕಟ್ಟಿ ಶಾಸ್ತ್ರ ಕೇಳ್ರಿ. ಏನ್ ಬೇಕು ನಿಮಗ? ಆ ಹಿರಿಯರನ್ನ ಕರೆದ್ರು. ಅವ್ರು ತೇರ್ ಹೇಳಕ್ ಹೋಗಿದ್ರು. ಕರ್ಸಿರ ಅವ್ರನ್ನ, ಬಾ ಮೊದಲು ಹಿಂದಾಡಿಸಿ ತೇರ್ ಹೇಳಿಲ್ಲ. ಅವ್ರು ಬಂದ್ರು. ನಮ್ಮನ್ನ ಅದಕ್ಕೆ ಕರ್ಸಿರಿಪ್ಪ ನೀವು? ಶಾಸ್ತ್ರಕ್ಕ. ಮತ್ತೆ ಅಲ್ಲಿ ಹೋಗಿದ್ರಿ ತೇರ್ ಹೇಳಾಕ. ಇಲ್ಲಿ ನಿಮ್ ತೇರ್ ಹೇಳ್ಕೊಡ್ರು. ನಿಮ್ ತೇರ್ ಪ್ಯಾಜೆ ಮುಟ್ಟಬೇಕು, ನಿಮ್ ಸ್ವರೂಪಕ್ಕೆ ಹೋಗಿ ಮುಟ್ಟಬೇಕು. ಹೊರಗೆ ಬಂದಿರಿ, ಬಹಳ ಜನ್ಮಗಳಿಂದ ಹೊರಗೆ ಬಂದಿರಿ. ರಿಸ್ಟ್ರಿಕ್ಟ್ ಯುವರ್ ಸ್ಟೆಪ್ಸ್ ಬ್ಯಾಕ್. ಎಷ್ಟು ದೂರ ಬಂದಿರಿ, ಅಷ್ಟಿನ ತರಿಗೆ ನಿಮ್ ಸ್ವರೂಪ ಮುಟ್ಟಬೇಕಾಗೈತಿ. ಈ ತೇರ್ ಹೇಳೋದು ಬಿಟ್ಟ ಹೊರಗಿನ ಜಾತ್ರೆ ಹೆಣ್ಣು ಗಂಡಿನ ಮ್ಯಾಳ ಮಾಡಕ್ ನಿಂತೀರಿ. ಏನ್ ಜಾತ್ರೆ ಅಂದ್ರ ಹೆಣ್ಣು ಗಂಡಿನ ಮ್ಯಾಳಿದು. ಆಹಾ ಅನ್ಕೊಂತ ಹೋಗುದು, ರಂಜನಾ ಬೆಳೆಸ್ತದ. ನಿರಂಜನವಾದಂತ ಸ್ವರೂಪ ಆಗುದಿಲ್ಲ ಅಂತ ಬಿಡಿಸ್ಬಿಟ್ರು ಅವ್ರು ನಿಜವಾದ ರಾಮ ಅಂತ ನಾನು. ಯಾಕೆ? ಆ ಹೊರ ಹೋಗ್ತಕ್ಕಂತ ವೃತ್ತಿಯನ್ನ ಒಳಗ ತಂದು ನಿಲ್ಲಿಸಿ ದಿನನಿತ್ಯ ಆಡಳಿ ಶಾಸ್ತ್ರ ನಡೆಯುವಂಗ್ ಮಾಡಿದ್ರು. ತೇರ್ನ ಕಟ್ಟಿಗೆ ಎಲ್ಲ ತೆಗೆದು ಹೋಗೋದು, ಆಶ್ರಮ ಕಟ್ಟಿಸಿರು.
ನೋಡ್ರಿ ಎಂತ ನಿರಂಜನ ಸ್ವರೂಪ ಎಲ್ಲೋ ಅಪರೂಪ ಇಂಥವ್ರು ಬಹುಶಃ ಇನ್ ಸಿಗ್ತಾರಿಲ್ಲೋ ನಮಗ, ಎಲ್ಲಿ ಅದಾರೋ ಇಲ್ಲೋ ಗೊತ್ತಿಲ್ಲ. ಮತ್ತ ಅವ್ರನ್ನ ಬಿಟ್ರ ಇರ್ಲಿ. ದೇರ್ ಫೋರ್ ಯೋಗ ಮಾಯೆ ಅನ್ನುವಂಥದ್ದು ಏನ್ ಮಾಡ್ಯದ, ನಮ್ಮನ್ನ ಆವರಿಸಿ ಬಿಟ್ಟದ, ಹೊರಮುಖ ಮಾಡ್ಯದ, ಅಂತರ್ಮುಖ ಮಾಡಿಲ್ಲ. ಅಂತರ್ಮುಖ ಮಾಡುವಂತ ಗುರು ಇಲ್ಲ. ಈ ಗುರುಗಳು ಅದಾರ ನೋಡ್ರಿ, ಈಗ ಅಂತರ್ಮುಖ ಮಾಡಾಕ್ತಾರ ನಮ್ಮ ವೃತ್ತಿ. ಹೋಗ್ತಕ್ಕಂತ ವೃತ್ತಿಯನ್ನ ನಮ್ಮನ್ನು ಅಂತರ್ಮುಖ ಮಾಡಿ ನಮ್ಮ ಸ್ವರೂಪದಲ್ಲೇ ನೆಲೆ ನಿಲ್ಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಗುರುಗಳು. ಧನ್ಯ ಗುರುಗಳು, ನಾವು ಧನ್ಯ. ಬಿಕಮ್ಸ್ ನಮ್ಮ ಬುದ್ಧಿಯನ್ನ ಇಂಟ್ರೆಸ್ಟೆಡ್ ಇನ್ ದಟ್ ಫಾರ್ಮ್. ದೇರ್ ಫೋರ್ ಯೋಗ ಮಾಸ್ತ್ರ್ಯ ನಮ್ಮನ್ನ ಹಿಂಗ್ ಮಾಡಿಬಿಟ್ಟದ. ಸೊ ಮಾಯಾ ಮೀನ್ಸ್, ಯೋಗ ಮಾಯಾ ಅಂದ್ರೆ ಏನು? ದಟ್ ಮಾಯಾ ವಿಚ್ ಕನ್ಸಿಸ್ಟ್ ಆಫ್ 3 ಗುಣಾಸ್. ಈ ಮಾಯಾ ಅಂದ್ರೇನು? 3 ಗುಣಗಳಿಂದ ಕೂಡಿದ. ಯಾವ? ಸತ್ವ, ರಜ, ತಮ. ಯಾವ? ಸತ್ವಗುಣ ಸತ್ವಗುಣ ಇರ್ತದ, ಯಾವಾಗಲೂ ಶಾಂತದ. ರಜೋಗುಣ ಘೋರದ, ಘೋರ ಯಾವಾಗಲೂ ಹೊರಗೆ ಎಕ್ಸ್ಟ್ರೋವರ್ಟ್. ತಮಗುಣ ಆದಂಕ ತೀರ್ಕೊಳ್ಳಕ ಆಗ್ತದ. ತಮಸ್ಸು ಯಾವಾಗಲೂ ನಿದ್ರೆ, ಆಲಸ್ಯ, ಪ್ರಮಾದ, ಏನು ನೀಗುಂಗನೇ ಇಲ್ಲ. ತಮಗುಣ ಉಳ್ಳವರಿಗೆ ನೋಡುನ್ ಬೇಡ, ಮಾಡುನ್ ಬೇಡ, ಅವರಿಂದ ಏನೂ ನೀಗೋದಿಲ್ಲ ಈ ಜಗತ್ನ್ಯಾಗ ಅಂತ ತಮಗು. ಈ 3 ಗುಣಗಳಿಂದ ಕೂಡಿದಂತಹ ಪ್ರಕೃತಿ ಉಳ್ಳವರದೇ ನಾವೆಲ್ಲ. ಆದ್ರಿಂದ ಕಾಂಬಿನೇಷನ್ ಆಫ್ ದೀಸ್ 3 ಗುಣಾಸ್, ಈ 3 ಗುಣಗಳಿಂದ ಕೂಡಿ ನಮ್ಮ ವ್ಯವಹಾರ ಆಗ್ತಾ ಇದೆ. ಯಾರ್ಯಾರು ಗುಣಗಳು ಹೆಚ್ಚು ಕಡಿಮೆ ಇರ್ತಾವ ಆಯಾ ಪ್ರಕಾರ ಅವ್ರ ವೃತ್ತಿ ಇರ್ತದ, ಆ ವೃತ್ತಿಗಳ ಗುಣವಾಗಿ ವ್ಯವಹಾರ ಆಗ್ತದ. ಕಾಂಬಿನೇಷನ್ ಆಫ್ ವಾಟ್? ಗುಣ. 3 ಗುಣಗಳಿಂದ ಸಂಭರಿಸದ ಹೆಚ್ಚು ಕಡಿಮೆ ಆಗ್ತಾವ. SRS ಹೇಳ್ಯಾರ ಗುರುಗಳು. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ. ಬ್ರಾಹ್ಮಣರಲ್ಲಿ ಮತ್ತ 4 ಮಾಡಿರು, ಕ್ಷತ್ರಿಯಲ್ಲಿ 4 ಮಾಡಿದ್ರು. ಕ್ಷತ್ರಿಯ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಹಿಂಗೆಲ್ಲ ಮಾಡ್ಕೊಂತ ಹೋಗ್ಯಾರ. ಅವ್ನ ನೆನಪು ಮಾಡ್ಕೋಬೇಕು ನಾವು. 16 ಒಟ್ಟ ಇರ್ಲಿ. ವಿಚ್ ಇಸ್ ಕಾಲ್ಡ್ ಮಾಯಾ. ಹಿಂಗ ಆ ಗುಣಗಳಿಂದ ಕುಡ್ಕೊಂಡು ನಮ್ಮನ್ನ ಈ ಜಾತ್ರೆಯಾಗ ಒಂದು ಇದಿರ್ತೈತಿ ನೋಡ್ರಿ, ಅದು ತಿರುಗಿಸ್ತಿರ್ತೈತಲ್ಲ, ಏನದು 100 ಕೋಟಿ ಕೆಲಸ ನಾವು ಅದ್ರ ಕುಂತ ತಿರುಗ್ತಿರ್ತೇವೆ, ಚಕ್ರನಿ. ಹಾಗೆ ನಮ್ಮನ್ನ ಈ ಮಾಯಾ ಅನ್ನೋದು ನಮ್ಮನ್ನ ಹಿಂದೆ ನಿಂತ್ಕೊಂಡು ನಮ್ಮನ್ನ ಚಕ್ರದ ಹಂಗ ತಿರುಗಿಸಕತ್ತದ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶೇಯನಂ ಯ ಸಂಸಾರೇ ಕಲು ದುಸ್ತಾರೆ ಕೃಪಯಾಪಾರೆ ಪಾಯ ಮುರಾರೆ. ಇದು ನಮಗ ಅನ್ವಯಿಸ್ತದೆ ಇದು ಈ ಸೂತ್ರ. ಆದ್ದರಿಂದ ಸೊ ಯೋಗ ಮಾಯಾ ಮೀನ್ಸ್ ತ್ರಿಗುಣಾತ್ಮಿಕ ಮಾಯಾ ವಿಚ್ ಬಿಲಾಂಗ್ಸ್ ಟು ಈ ವಾಟ್ ದ ಅಪರಾ ಪ್ರಕೃತಿ ಅಂಡ್ ದ ಮಾಯಾ ಇಸ್ ಆಲ್ವೇಸ್ ಮೋಹಿನಿ. ಮೋಹಿನ ರೂಪ ತಾಳಿರೋದು ಪರಮಾತ್ಮ ಹೇಳ್ಯಾರ. 4 ರೂಪಿಯಿಂದ ಮಾಯಾ ನಮಗ, ಮಾಯಾ ರೂಪಿಯಿಂದ, ಅನೃತ ರೂಪಿಯಿಂದ, ಅಜ್ಞಾನ ರೂಪಿಯಿಂದ, ಹಿಂಗ 4 ರೂಪದಿಂದ ಮಾಯಾ ಏನ್ ಮಾಡೈತಿ ಹೋದ್ರಿ. ಅದನ್ನ 3ನೇ ಸಂಧಿ ಒಳಗೆ ಬರ್ತದ. 2ನೇ ಸಂಧಿ ಒಳಗೆ ಮಾಯಾ ಸ್ವರೂಪವನ್ನು ನಿಜಗುಡ್ರು ಬಹಳ ಚೆನ್ನಾಗಿ ಹೇಳ್ಯಾರ. 4 ರೂಪದಿಂದ ಕಾಡ್ತೈತಿ. ಮೊದಲು ಮಾಯಾ ಇಲ್ಲದಿಲ್ಲೇ ಕಾಡ್ತೈತಿ, ಇದ್ದು ಕಾಡ್ತೈತಿ, ಎಲ್ಲ ಹೇಳ್ಯಾರ. ಅಪರಾ ಪ್ರಕೃತಿ ಅಂಡ್ ದ ಮಾಯಾ ಇಸ್ ಆಲ್ವೇಸ್ ಮೋಹಿನಿ. ಅದು ಮೋಹಿನಿನ, ಅದು ನಮ್ಮನ್ನ ಮೋಹಕ್ಕೆ ಬಲಿ ಮಾಡ್ತದ. ಎಂತೆಂತವ್ರು ಬಿಟ್ಟಿಲ್ಲ, ಎತ್ತಿ ಹೋಗಿತದ. ಒಮ್ಮೆ ಅಪ್ಪ ಅವ್ರು ಕೇಳಿದ್ರು, ನಮ್ಮ ಆತ್ಮಾನಂದ ಅಪ್ಪ ಅವ್ರ, ಮಾಯಾ ಅಂದ್ರೆ ಏನ್ರಿಪ್ಪ? ಯಾವ್ದು ಗೊತ್ತಿಲ್ದಾಗ ಬಂದ್ ನೋಡ ತೆಳಗ್ ಕುಂಡಿ ಮೇಲೆ ಕೈ ಹಾಕಿ ಎತ್ತಿ ಹೋಗಿತ್ತು ನೋಡೋದಕ್ಕೆ ಮಾಯಾ ಅಂತಾರ. ನೋಡ ಗೊತ್ತಿಲ್ದಂಗ ಬರ್ತದಂತ. ಹೆಂಗ ಕಲ್ಯಾಣ ಮಾಡ್ತ ನಿನ್ ಹಿತ ಅಂತ ತಿಳ್ಕೊಂಡು ಬಂದು ನಿಮ್ಮನ್ನ ಎತ್ತಿ ಹಾಕಿ ಹೋಗಿತೈತಿ, ಆದ ಮಾಯಾ ನೋಡಂಗಿದ್ರು. ಇದು ರಫ್ ವರ್ಡ್ ಆದ್ರೂ ಕೂಡ ಕರಿನ ಅದ. ಅವ್ರ ಗ್ರಾಮ್ಯ ಭಾಷೆಯಲ್ಲಿ ಹೇಳ್ತಿದ್ರು ಎಲ್ಲಾನು. ನಿಮ್ಮನ್ನ ಗೊತ್ತಿಲ್ದಂಗ ಬರ್ತೈತಿ ಬಾ, ಅದು ಗೊತ್ತಿದ್ರ ಅದಕ್ಕೆ ಮಾಯಾ ಅನ್ನೋದಿಲ್ಲ. ಗೊತ್ತಿಲ್ದಂಗ ಬಂದ ಕುಂಡ್ಯಾ ಕೈ ಹಾಕಿ ಎತ್ತಿ ಹೋಗಿತದ, ನಿಮ್ಗೆ ಹೇಳಾಕ ಬರುದಿಲ್ಲ. ಅರ್ಥ ಆತಂದ್ರೆ ಜನನ ಮಾಡೋ ರೂಪ ಚಕ್ರಕ್ಕೆ ಆಗ್ತದ. ವೆರಿ ಟೆಂಪ್ಟಿಂಗ್ ಅಂಡ್ ದೇರ್ ಫೋರ್ ಅವ್ರತ ಬಹಳ ನಮ್ಮನ್ನ ಪ್ರೇರಣೆ ಮಾಡ್ತದ. ಟೆಂಪ್ಟ್ ಮಾಡ್ತದ ಅಂದ್ರೆ ಉದ್ರೇಕ ಮಾಡ್ತದ. ನಮ್ಮನ್ನ ಅಲ್ಲದ್ದು ನಮ್ಮನ್ನ ಅಲ್ಲದಕ್ಕ ಒಯ್ಯಾಕ ಹಸ್ತದ. ಸೊ ಡಿಲ್ಯೂಡೆಡ್ ಬಾಯ್, ಟೆಂಪ್ಟೆಡ್ ಬಾಯ್, ಸೆಡ್ಯೂಟೆಡ್ ಬಾಯ್, ಕ್ಯಾರಿಡ್ ಅವೇ ಬಾಯ್, ರಾಬ್ಡ್ ಬಾಯ್ ಯೋಗ ಆಶ್ರಿತ. ಅದ್ ಹೆಂಗ ಆಶ್ರಿತ ಆಗೈತೆ ಅಂದ್ರೆ ಹೇಳ್ತಾರ ನೋಡ್ರಿ ಗುರುಗಳು, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅದು ನಮ್ಮನ್ನ ಏನೇನ್ ಮಾಡೈತ್ರಿ? ಟೆಂಪ್ಟ್ ಮಾಡೈತಿ, ನಮಗ ಉದ್ರೇಕ ಮಾಡೈತಿ, ನಮ್ಮನ್ನ ಬಹಿರ್ಮುಖ ವೃತ್ತಿಯಿಂದ ಹೊರಗೆ ಹೋಗೈತಿ, ನಮ್ಮನ್ನ ತನ್ನ ಅಂಕಿತವಾಗಿ ತಗೊಂಡೈತಿ, ನಮ್ಮನ್ನ ದೂರ ಹೋದ್ ಕೈ ಬಿಡ್ತೈತಿ. ಈ ಕಾಳ್ರ ಏನ್ ಮಾಡ್ತಾರ ಗೊತ್ತೈತೇನ್ರಿ? ನಮ್ಮನ್ನ ದೂರ ಹೋದ್ ಗಾಡ್ಯಾಗ ಹೋದ್ ಕ್ಯಾಸ ಇದ್ದಿದ್ದೆಲ್ಲ ಅಪಹರಣ ಮಾಡಿಕೊಂಡ ಕೈ ಬಿಡ್ತಾರ. ಅಲ್ಲಿ ಹೋಗೋದ್ ಹೊಕ್ಕ ಗಾಡ್ಯಾಗ ಇಳಿಸಿ ಹೊಕ್ಕ ಬದುಕೋಳಾಗ್ತದ ಅಂತ ಹೇಳಿ ಅವ್ರು ಬೇಕಾದ್ರೆ ಸಿಕ್ತಲ್ಲ. ಮತ್ತ ಅವ್ ಏನ್ರ ಹೆಚ್ಚ ಕಡಿಮೆ ಆದ್ರೆ ಗುಂಡ್ ಹಾಕಿ ಆದ್ರೂ ತಗೊಂಡ್ ಹೊಕ್ಕ.
ಹೀಗೆ ಅವು ಮೋಹಿನಿ ರೂಪದಿಂದ ನಮಗ್ ಬಂದ ಆವರಿಸಿ ನಮ್ಮ ಜ್ಞಾನ ಸಂಪತ್ತನ್ನ ಅಪಹರಿಸಿ ನಮ್ಮ ಎಲ್ಲಾ ಆಸ್ತಿ ಎಲ್ಲ ಅಪಹರಿಸ ಸಂಪತ್ತನ್ನೆಲ್ಲ ದೋಚಿಕೊಂಡು ನಮ್ಮ ನಿರಾಶ್ರಿತ ಮಾಡಿ ಒಗದ್ ಬಿಡ್ತದ ಮಾಯೆ. ರಸ ಏನ್ ಮಾಡ್ತದ ಮಾಯ ಅಂದ್ರೆ ಯಾವ್ದು? ಇದೇ ಪ್ರಪಂಚ ನಮ್ಮನ್ನ ಕಟ್ಟಿ ಹಾಕೈತಲ್ಲ. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಹಾಗೂ ಈ ಪ್ರಪಂಚ ತೋರ್ತಕ್ಕಂತ ನಾಮರೂಪಾದ ಪ್ರಪಂಚ ಇದ ಮೋಹಿನಿ. ಮತ್ ಇನ್ನೊಬ್ಬ ಹೆಣ್ಮಗಳಲ್ಲ, ಇದ ಮೋಹಿನಿ. ಕ್ಯಾರಿಡ್ ಅವೇ ಬೈ ರಾಬ್ಡ್ ಅವೇ, ನಮ್ಮನ್ನ ಅಪಹರಣ ಮಾಡ್ತದ, ರಾಬ್ ಮಾಡ್ತದ. ರಾಬ್ ಅಂದ್ರೇನ? ನಮ್ಮನ್ನ ಇದನ್ನ ಮಾಡ್ತೈತಿ. ಅಪಹರಣ ಮಾಡೋದಕ್ಕಿಂತ ಹೆಚ್ಚಿನ ಶಬ್ದ ಅದು. ರಾಬ್ಡ್ ಬೈ ಯೋಗ ಮಾಯಾ. ದೇರ್ ಇಂಟೆಲೆಕ್ಟ್ ಈಸ್ ವಾಟ್? ದ ಥಿಂಕಿಂಗ್ ಪವರ್ ಈಸ್ ಕ್ಲೌಡೆಡ್. ಅಂದ್ರೆ ನಮ್ಮನ್ನ ಅವೇಕನ್ನಾಗಿ ಮಾಡ್ತದ. ನಮ್ಮ ಬುದ್ಧಿಮತಿಯನ್ನ ಆವರಿಸಿ ಅದು ಏನು ತಿಳಿದಂಗ್ ಮಾಡ್ತದ, ವಿಚಾರ ಏನ್ ಮಾಡ್ತದ, ಅವಿವೇಕಿ ಮಾಡ್ತದ. ಎಲ್ಲಾ ಶಬ್ದ ನೋಡ್ರಿ ನಮ್ಮನ್ನ ಏನೇನ್ ಮಾಡ್ತೈತಿ. ನಮ್ಮನ್ನ ಒಯ್ತದ, ಮೋಸ ಮಾಡ್ತದ, ಕಣ್ಣಿಗ್ ಬಟ್ಟಿ ಕಟ್ತದ, ದೂರ ಒಯ್ತದ, ಒಬ್ಬಂಟಿಗ್ನಾಗ ಮಾಡ್ತದ. ಮಾಡಿ 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 ನಮ್ಮನ್ನ ನಾಶ ಮಾಡಿ ಈ ಬೆಕ್ ಹಿಡಿತದ ನೋಡ್ರಿ. ಬ್ಯಾಟಿ ಒಮ್ಗಿಲೆ ತಿನ್ನಂಗಿಲ್ಲ ಅದು. ಆಟ ಮಾಡ್ತದ, ಪಂಜರ್ಲೆ ಬಡಿತದ, ಮತ್ ಎತ್ತದ, ಮತ್ ಒಗಿತದ. ಹಿಂಗ್ ಮಾಡಿ 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 ಅರ್ಜು ಮಾಡಿ 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 ಬಾಳ ತಿನ್ಮಾಡ್ತದ. ಹಂಗ ಮಾಯಾ ನಮ್ಮನ್ನ ಒಮ್ಗಿಲೆ ಕೊಲ್ಲಂಗಿಲ್ರಿ. ಸ್ವಲ್ಪ ಅಟ ಕೊಟ್ಟಂಗ ಮಾಡ್ತದ, ನಮಗ್ ಹಿತಶತ್ರು ಹಾಕದ, ಹಾಗೆ ನಮ್ಮಂತ ವರ್ತನೆ ಮಾಡ್ತದ. ಮಾಡಿ ನಮ್ಮನ್ನ ತನ್ನ ಬಲಿಯಾಗಿ ತಗೊಂಡು ಅದಕ್ಕೆ ಆನಂದ ಕಾಣ್ತದೆ. ಒಟ್ಟು ನಮ್ಮನ್ನು ಇದನ್ ಮಾಡೋದು ಬೆಕ್ಕಿನಾಗ. ಮಾಯಾ ಅಂದ್ರೆ ಬೆಕ್ಕದು. ನಮ್ಮನ್ನ ಆ ರೀತಿ ಚಡಪಡಿಸಿ ನಮ್ಮನ್ನು ಅದ ಬಲಿಯಾಗ ಹಾಕ್ತದೆ, ಚಕ್ರದೊಳಗೆ ಹಾಕ್ತೈತೆ ಅಂತ ಅರ್ಥ. ದರ್ ಇಂಟೆಲೆಕ್ಟ್ ಇಸ್ ವಾಟ್? ದ ಥಿಂಕಿಂಗ್ ಪವರ್ ಇಸ್. ಇದರ ಅರ್ಥ ಏನು? ಅವಿವೇಕಿಗಳಿಗೆ ಥಿಂಕಿಂಗ್ ಪವರ್ ಇರುವುದಿಲ್ಲ, ಕಳ್ಸ್ಕೋತದ ಅದು. ದಟ್ is why people talk about fall in love. ನಮ್ಗೆ ಗೊತ್ತಾಗೋದಿಲ್ರಿ. ಕೆಲವೊಂದು ಹರಿಯದ ಯುವಕರು ಇರ್ತಾರಲ್ಲ, ಯುವತಿಯರು ತಮ್ಮ ಒಂದು ಮದುವೆ ಹರಿಯದಲ್ಲಿ ಏನ್ ಮಾಡ್ತಾರ? ಅಯ್ಯೋ ನಾನು ಪ್ರೀತಿಯಲ್ಲಿ ಬಿದ್ದು ಬಿಟ್ಟೆ. ದಟ್ ಇಸ್ ವೈ ಪೀಪಲ್ ಟಾಕ್ ಅಬೌಟ್ ಫಾಲ್ ಇನ್ ಲವ್. ಬೀಳ್ತಾರ ಅಂದ್ರೆ ಏನ್ ಅರ್ಥ? ಜಕ್ಕೊಂಡಿರ್ತಾರ ಅಂತದ ಮಾಯ. ಆ ರೀತಿ ಬಲಿ ಆಗ್ತದ. ಹೇಳಿದ್ರೆ ಮಾನಿ ಗುರುಗಳಲ್ಲಿ KMC ಒಳಗ ಟ್ರೈನಿಂಗ್ ಹೋದಾಗ ಹೆಂಗ ಅವ್ರು ಬಲಿ ಆಗ್ತಿದ್ರು? ಒಂದ್ ಹೆಣ್ಮಗಳನ್ನ ಬಿಟ್ಟು ಅವ್ರನ್ನೆಲ್ಲ ಅಟ್ರಾಕ್ಟ್ ಮಾಡಿ ಕರಿಸಿ ಎಲ್ಲ ಅಪಹರಣ ಮಾಡಿ ಕಪಾಳ ಕೊಡದ್ ಬಡದ್ ಬಿಟ್ಟು ಬಿಡ್ತಿದ್ರು. ಇನ್ನೊಬ್ರಿಗೆ ಹೇಳಾಕು ಹೊಸ ನೋಡ್ರಿ ಎಂತ ಉದಾಹರಣೆ ಅದು. ಇನ್ನಾದ್ರೂ ಆ ಏರಿಯಾ ಆಯ್ತು ಅಂತ ಹೇಳಿರು ಗುರುಗಳು. ಇದ ಮಾಯಾ, ಮತ್ತೇನಿಲ್ಲ. ಅದು ಪ್ರತ್ಯಕ್ಷ ಕಂಡು ಉದಾಹರಣೆ ಅದು ಗುರುಗಳು. ನಮ್ದಾರು ಗುರುಗಳು ಪ್ರತ್ಯಕ್ಷ ಕಂಡದ್ದು ನಾವ್ 2 ಸಲ ಕೇಳಿ 3 ಸಲ ಕೇಳಿ ಅವ್ರ ಬಾಯಿ. ಈ ರೀತಿ ನಮ್ಮನ್ನ ಅಪಹರಣ ಮಾಡ್ತದ. ಬೇರೆ ನಮಗೆ ಉದಾಹರಣೆ ಬೇಕಾಗಿಲ್ಲ. ವೈ ಡು ಯು ಯೂಸ್ ದ ವರ್ಡ್ ಫಾಲ್? ನಾವು ಅಲ್ಲಿ ಬಲಿಯೊಳಗೆ ಬಿದ್ದೀವಿ ಅನ್ನೋ ಶಬ್ದ ಯಾಕೆ ಬಂತು ಕೇಳ್ತಾರ ಅವ್ರ ಗುರುಗಳು. ಐ ಡು ನಾಟ್ ನೋ. ಬಿದ್ದೀವಿ ಅಂದ್ರೆ ಯಾಕೆ ಬಿದ್ದೀವಿ? ಗೊತ್ತಾಗ್ಲಿಲ್ಲ, ಗೊತ್ತಾಗದಂಗ್ ಬಿದ್ದಿರ್ತೇವಿ ಅಂತ ಅರ್ಥದು. ಬಿದ್ದೀವಿ ಅಂದ್ರೆ ಏನಂದ್ರೆ ಅದು ನಿಮ್ಗ ಗೊತ್ತು, ಬಿದ್ದವ್ರಿಗೆ ಹೆಂಗ್ ಬಿದ್ದಿರೋ ಅಂತಾರ. ಇಟ್ ಇಸ್ ಇಂಡೈರೆಕ್ಟ್ಲಿ ಇಂಡಿಕೇಟೆಡ್. ಇಂಡೈರೆಕ್ಟ್ ಆಗಿ ಅದರ ಅರ್ಥ ನಮಗ ತಿಳ್ಕೊಳ್ಳಿ ಅಂತ ಬಿಟ್ಟಾರ ಅವರು. Why can't a person rise in love? It does not happen. So therefore, enamored by some finite aspect or the other. Therefore, samavruta hamna sarvasya prakasha. Aham sarvasya na prakasha. My higher nature is not evident because of extrovertness, because of delusion. Allah, ಭ್ರಾಂತಿ ಸರ ನಮ್ಮನ್ನ 2 ಸಲ ಓದಿ ಬಿಟ್ಬಿಡ್ತಾರೆ. ಅಲ್ಲಲ್ಲ, ಅಲ್ಲಿ ಪ್ರೀತಿಯಲ್ಲಿ ಬಿದ್ದ ಅಂತ ಅಂದಾರ, ಎದ್ದ ಅಂತ ಯಾಕೆ ಅಂದಿಲ್ಲ ಅಂತ ಕೇಳತ್ತಾರ ಅಪ್ಪರು. ರೈಟ್. ಎದ್ದ ಅಂತ ಅನ್ಲಿಲ್ಲ ಯಾಕ್ರಿ ಶಿಪುತ್ರಪ್ಪನವ್ರ? ಎದ್ದ ಅನ್ಲಿಲ್ಲ ಅಂತ ಪ್ರಶ್ನೆ ಅವ್ರದ್ದು ನಮ್ ಗುರುಗಳದು. ಈಗ ತಡ್ರಿ, ಹೇಳ್ಬೇಡ್ರಿ ನೀವು ಉತ್ತರ. ನಮ್ಮಲ್ಲಿ ನನಗೂ ಗೊತ್ತಾಗಿಲ್ಲ, ನಮ್ಮಲ್ಲಿ ಯಾರು ಉತ್ತರ ಕೊಡ್ತಾರ ನೋಡು. ಹೇಳ್ರಿ. ಬಿದ್ದ ಅನ್ನುವ ಶಬ್ದ ಪ್ರಯೋಗ ಮಾಡ್ಯಾರ ಹೊರತಾಗಿ ಎದ್ದ ಅಂತ ಯಾಕೆ ಪ್ರಯೋಗ ಮಾಡಿಲ್ಲ ಅಂತ ಗುರುಗಳು ಕೇಳ್ಯಾರ. ಎನಿಬಡಿ? ಅದಕ್ಕೆ ಅವ್ರ ಆಸೆಗ್ ಬಿದ್ರು, ಅವ್ರು ಪರಮಾತ್ಮನ್ ನೋಡ್ಬೇಕು ಅಂತ ಎದ್ದು ಹೇಳ್ತಿದ್ರು. ಅವ್ರ ಆಸೆಗ್ ಬಿದ್ರು, ಮೋಹಕ್ ಬಿದ್ರು. ಅವ್ರು ಮೋಹಕ್ ಬಿದ್ದದ್ದು ಯಾಕೆ ಗುರುಗಳು ಉಪಯೋಗ ಮಾಡ್ಲಿಲ್ಲ ಶಬ್ದ? ಎದ್ರು ಬಿದ್ದ ಮೇಲೆ ನಾಶಾರ ಹೇಳಕ್ ಆಗಲ್ರಿ, ಅದು ಮುಗಿತದು. ಎದ್ದ ಅನ್ನುವಂತ ಶಬ್ದ ಯಾಕೆ ಅದನ್ನ ಪ್ರಯೋಗ ಮಾಡ್ಲಿಲ್ಲ? ಹೇಳುದಿಲ್ಲ ಇಲ್ಲ ಅಲ್ಲಿ. ಎದ್ದ ಅನ್ನೋ ಪ್ರಶ್ನೆ ಇಲ್ಲ.
ಅದಕ್ಕೆ ಆ ಶಬ್ದ ಪ್ರಯೋಗ ಮಾಡಿಲ್ಲ. ಒಂದ್ ಬಿದ್ರ ಅಂದ್ರೆ ಮುಗಿದು ಹೋಗ್ತದು. ಮೊಸಳಿ ಸಿಕ್ಕಂಗನ ಅಪಹರಣ ಮಾಡಿ ಬಿಡ್ತೈತಿ ನಮ್ಮನ್ನ, ಬಲಿಯಾಗಿ ತಗೊಂತಂದ್ರೆ ಮುಗಿದು ಹೋಗ್ತು. ಅದಕ್ಕೆ ಎದ್ದ ಅಂತ ಪ್ರಯೋಗ ಮಾಡಿಲ್ಲ. ನನಗೆ ಹಿಂಗ ಅನಿಸ್ತೈತ್ರಿ. ಮತ್ತ ನಮ್ದಾರ್ ಸರಿ ಹೇಳ್ತಾರ ಹೇಳ್ರಿ. ರೈಟ್ ರೈಟ್ ಕರೆಕ್ಟ್ ಕರೆಕ್ಟ್. ಅದೇ ಅದಷ್ಟೇ ಸಾಂಕೇತಿಕ ಅರ್ಥ. ಅದ ಬಿದ್ದ ಎಲ್ಲಾರು ನೋಡ್ರಿ ಇಂಗ್ಲಿಷ್ನಾಗನು ಫಾಲನ್ ಇನ್ ಲವ್ ಅಂತ, ಎದ್ದ ಅಂತ್ಯಾಗ ಅನ್ನೋದಿಲ್ಲ, ವಿಚಾರ ಮಾಡಲ್ಲ. ಬಿದ್ದಾರ ಅಂದ್ರೆ ಅಲ್ಲಿ ಪತನ ಆಗೈತಂತ. ಎದ್ದಿಲ್ಲ. ಈಗ ಜ್ಞಾನದಿಂದ ಎದ್ದ ಅಂತೀವಿ, ಅಜ್ಞಾನದಾಗ ಅಷ್ಟ ಸಾಂಕೇತಿಕ ಅರ್ಥ. ಹೌದು. ಇನ್ನೆರಡು ಸಾಲ ಅದಾವ, ಮುಗಿಸೋಣ. ಈ ನಮ್ಮ ನಿತ್ಯ ಸ್ವಯಂ ಪ್ರಕಾಶವಾದಂತ ನಮ್ಮ ಸ್ವರೂಪದ ಕಡೆ ನಮ್ಮ ಲಕ್ಷ್ಯ ಇರೋದಿಲ್ಲ. ಬುದ್ಧಿ ವೃತ್ತಿ ಎಕ್ಸ್ಟ್ರೋವರ್ಟ್ ಆಗಿರ್ತೈತಿ. ಬಹಿರ್ಮುಖವಾದಂತ ವೃತ್ತಿಗೆ ನಮ್ಮ ಸ್ವರೂಪ ಬಹಳ ದೂರ ಉಳಿತದ. ಹಿಂಗಾಗಿ ಆ ಮೋಹ ಅನ್ನುವಂಥದ್ದು ನಮ್ಮನ್ನ ಈ ಪ್ರಪಂಚಕ್ಕೆ ಕರಿತೈತಿ. ಮೈ ಹೈಯರ್ ನೇಚರ್ ಇಸ್ ನಾಟ್ ಎವಿಡೆಂಟ್ ಬಿಕಾಸ್ ಆಫ್ ಎಕ್ಸ್ಟ್ರೋವರ್ಟ್ನೆಸ್. ಆ ಹೊರಗಿನ ಬಹಿರ್ಮುಖ ವೃತ್ತಿ ಇರೋದ್ರಿಂದ ನಮ್ಮ ಒಳಗಿರುವಂತ ನಮ್ಮ ಸ್ವರೂಪ ನಮಗ ಅದು ಕಂಡು ಬರೋದಿಲ್ಲ, ಅದು ನಮಗ ಲಕ್ಷ್ಯಕ್ಕೆ ಬರೋದಿಲ್ಲ. ಅಂಡ್ ದೇರ್ ಫೋರ್ Muda, even if people are interested in God, they are interested in the form God. ಅದಕ್ಕೆ ಏನ್ ತಿಳಿದಂದ್ರ ಈಗಿನ ಮೂಢ ಜನರು ಏನದ, ಹೊರಗಿನ ಮೂರ್ತ ಸ್ವರೂಪದಲ್ಲಿ ಆಕಾರಗಳಲ್ಲಿ ಅವರಿಗೆ ಲಕ್ಷ್ಯ ಇರ್ತದ. ಹೊರತಾಗಿ ಆ ನಿರಾಕಾರವಾದ ಪರಬ್ರಹ್ಮ ಕಡೆ ಅವ್ರ ಲಕ್ಷ್ಯ ಹರಿಯುವುದಿಲ್ಲ. ಯಾಕಂದ್ರೆ ಅವ್ರ ಅಧಿಕಾರಿಗಳಲ್ಲ, ಅವರು ಬುದ್ಧಿಹೀನರಿಗೆ ಅಧಿಕಾರಿಗಳಲ್ಲ. ಅವ್ರು ಯಾವ ತಮ್ಮ ವೃತ್ತಿಗೆ ಅನುಸಾರವಾಗಿ ಪರಮಾತ್ಮ ಅವರಿಗೆ ಆಯಾ ಯಾವ ಹೇಳ್ಯಾನ ಹಿಂದಿನ ಶ್ಲೋಕದೊಳಗ ಅವ್ರು ಏನ್ ಕಲ್ಪಿಸ್ಕೊಂಡಿರ್ತಾರಲ್ಲ, ಆಯಾ ಜನರಿಗೆ ಆಯಾ ಮೂರ್ತ ಸ್ವರೂಪದಲ್ಲಿ ನಾನು ಅವ್ರ ಶ್ರದ್ಧೆಯನ್ನು ಉಂಟು ಮಾಡಿ ಅವ್ರಿಗೆ ಆಯಾ ಫಲಗಳನ್ನು ಕೊಡ್ತೇನೆ. ಮತ್ತ ಅವ್ರ ಮುಂದೆ ಬರ್ತಾರ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ದೇ ವಿಲ್ ಕಮ್ ಬರ್ತಾರ ಅಂತ ಹೇಳ್ತಾರ ಪರಮಾತ್ಮ. ಇರ್ಲಿ, ದೇ ಆರ್ ಇಂಟ್ರೆಸ್ಟೆಡ್ ಫಾರ್ಮ್ಡ್ ಗಾಡ್, ದೇ ಆರ್ ಇಂಟ್ರೆಸ್ಟೆಡ್ ಇನ್ ಸಗುಣ ಈಶ್ವರ, ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಫಾರ್ಮ್ಲೆಸ್ ನಿರ್ಗುಣ ಈಶ್ವರ. ಟು ಗೆಟ್ ಇಂಟ್ರೆಸ್ಟೆಡ್ ಇನ್ that you require some determination. ಅವರು ಆ ಒಂದು ಸಗುಣ ಬಿಟ್ಟು ನಿರ್ಗುಣಕ್ಕೆ ಬರ್ಬೇಕಾಗಿತ್ತಂದ್ರ ವಿವೇಕ ಬರ್ಬೇಕಾಗ್ತದ, ಆತ್ಮನಾತ್ಮದ ವಿಚಾರ ಬೇಕಾಗ್ತದ. ಅನಾತ್ಮವನ್ನು ಸರಿಸಿ ಆತ್ಮ ಸ್ವರೂಪದಲ್ಲಿ ಉಳಿಬೇಕಾಗಿತ್ತು ಅಂದ್ರ ಗುರು ವೇದಾದಿಗಳಿಗೆ ಶರಣ ಹೊಂದಿ ಅಲ್ಲಿ ವಿವೇಕ, ಅಲ್ಲಿ ಏನ್ ಮಾಡ್ಬೇಕು, ಶ್ರವಣ ಮನನ ನಿಧಿದಾಸಗಳನ್ನ ಮಾಡಿ ಜ್ಞಾನಕ್ಕೆ ಬಂದು ತಮ್ಮ ಸ್ವರೂಪ ತಿಳ್ಕೊಬೇಕಾಗ್ತದ. ಆ ದಿಶೆಯಲ್ಲಿ ಅವರಿಗೆ ಆಗುವುದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಈ ಎರಡು ಮಾತುಗಳನ್ನ ನಾವು ನೀವು ಆ ಒಂದು ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವಂತ ಬುದ್ಧಿ ಆ ಪರಮಾತ್ಮ ಸಿದ್ಧಾರೂಢ ದೈಪಾಚಲ ಅಂತೇಳಿ ನಾನು ಎರಡು ನುಡಿಗಳನ್ನ ಗುರುಗಳು ಹೇಳಿದಂತ ಯಾವ ಆಜ್ಞೆಯನ್ನ ಪಾಲಿಸಿ ನನ್ನ ಮಾತಿಗೆ ವಿರಾಮ.